व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय। आद्यशिष्यं हृषीकेशं विष्णुतीर्थं महामुनिं पद्मनाभं नरहरिं जनार्दनमहं भजे उपेन्द्रं वामनमुनिं रामतीर्थमधोक्षजं मध्वशिष्यान्यतिश्रेष्ठान्नवैतान् प्रणमाम्यहं लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि नारायणः पण्डितार्य श्रीमध्वविजयप्रदः त्रैविक्रमार्यदासस्तु पातां श्रीमध्ववर्त्मनि तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितः श्रीशतुष्ट्यर्थं करिष्ये कर्म चाखिलम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओಂ। ದೇವದ್ಯುತಿ ಋಷಿಯ ಜೊತೆಗೆ ಸಂವಾದವನ್ನು ನಡೆಸಿದಂತಹ ಆ ಪಿಶಾಚವು ಅವನ ಉಪದೇಶದಂತೆ ತಾನು ಅದನ್ನು ಕಳೆದುಕೊಳ್ಳುವುದಕ್ಕೆ ಏನೆಲ್ಲ ಕರ್ತವ್ಯವನ್ನು ನಿರ್ವಹಿಸಬೇಕಿತ್ತೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಮಾತು ಕೊಟ್ಟು ಇತಿ ವಾಕ್ಯಂ ಋಷೇ ಶ್ರುತ್ವಾ ಪಿಶಾಚಸ್ತುಷ್ಟಮಾನಸಃ ಮುಕ್ತ ದುಃಖ ಇವ ಪ್ರೀತಃ ಪಪ್ರಚ್ಛ ಪ್ರಣಯಾನ್ ಮುನಿಂ. ಆ ಒಳ್ಳೆಯ ಕಾರ್ಯವನ್ನು ಮಾಡ್ತೇನೆ ಅಂತ ಮಾತು ಕೊಡುವಾಗಲೇ ಪ್ರೀತಮನಃ ಮನಸ್ಸು ತುಂಬ ಹಗುರಾಯಿತಂತೆ. ಅಲ್ಲಿಯ ತನಕ ಇದ್ದ ಪ್ರತಿಕ್ಷಣದ ತೊಳಲಾಟ ಒದ್ದಾಟಗಳೆಲ್ಲ ಕಮ್ಮಿಯಾಗಿ ಹೋಗಿ ತಾನು ಒಳ್ಳೆಯ ಕೆಲಸಕ್ಕೆ ನೆಲೆಸ್ತೇನೆ ಅಂತನ್ನುವ ಸಂಕಲ್ಪವೇ ಅದರ ದುಃಖವನ್ನೆಲ್ಲ ಪರಿಹರಿಸಿತು. ಆದರೆ ಅವನು ಹೇಳುವಾಗ ಕೊನೆಯಲ್ಲಿ ಒಂದು ಕೇರಳದ ಜಾಗದಲ್ಲಿ ಇದ್ದ ಒಬ್ಬ ವ್ಯಕ್ತಿ, ಒಬ್ಬ ಋತ್ವಿಜ ನಿತ್ಯ ತನ್ನ ಕರ್ತವ್ಯವನ್ನು ಮಾಡಿಕೊಳ್ತಾ, ಆದರೆ ಅವನು ಇಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡಿದ. ಅವನು ಇದೇ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸಿ ಉದ್ಧೃತನಾದ ಅನ್ನುವ ಮಾತು ಕೇಳಿ, ಹಾಗಾದರೆ ಅದೇ ಕಥೆಯನ್ನು ನನಗೂ ಸ್ವಲ್ಪ ಬಿಡಿಸಿ ಹೇಳು. ಕಥಂ ಕೇರಳ ದೇಶೋ ಯೋ ದ್ವಿಜೋ ಮುಕ್ತೋ ಮಹಾಮುನೆ ಏತತ್ ಕಥಯ ವೃತ್ತಾಂತಂ ಸಂಸ್ಮೃತ್ಯ ಕರುಣಾಮಯಿ. ನನ್ನ ಮೇಲೆ ಕರುಣೆ ಇಟ್ಟು ಯಾವಾಗಲೂ ಎಷ್ಟು ಬಾರಿ ಅಂಥದ್ದೇ ಸಂಗತಿಗಳಿಗೆ ಸಂಬಂಧಪಟ್ಟ ದೃಢಗೊಳ್ಳುವ ಕಥೆಗಳನ್ನು ಕೇಳ್ತೇವೋ ಅಷ್ಟಷ್ಟು ನಾವು ಮಾಡುವ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ಅದರಲ್ಲಿ ಹೆಚ್ಚು ತೊಡಗಿಕೊಳ್ಳುವುದು ಸಾಧ್ಯವಾಗುತ್ತೆ. ದೇವದ್ಯುತಿ ಹೇಳ್ತಾನೆ, ಪಿಶಾಚ ಶೃಣು ಪುಣ್ಯಾಂ ಮೇ ಕಥಾಂ ಕಥಯತಃ ಶುಭಾಂ ಕೇರಳೇ ವಸುನಾಮಾತ್ರ ಬ್ರಾಹ್ಮಣೋ ವೇದಪಾರಕಃ. ವಸುನಾಮ ಅನ್ನುವ ಹೆಸರಿನ ಒಬ್ಬ ಋತ್ವಿಜ ಕೇರಳದ ಭಾಗದಲ್ಲಿ ವಾಸ ಮಾಡುತ್ತಾ ಅನೇಕ ತನ್ನ ಪರಿವಾರದ ಶಿಷ್ಯರ ಜೊತೆಗೆ ಕೂಡಿಕೊಂಡು ಶಾಸ್ತ್ರಾಧ್ಯಯನವನ್ನು ಮಾಡುತ್ತಾ ಇದ್ದ. ಒಳ್ಳೆಯ ಸಂಪತ್ತು ಇತ್ತು ಆತನಲ್ಲಿ. ಆದರೆ ಏನಾಯಿತು,
ಅಂತಹ ಸಂಪತ್ತು ಅವನಿಗೆ ದಕ್ಕಿಸಿಕೊಳ್ಳಿಕ್ಕಾಗಲಿಲ್ಲ. ಯಾಕೆ ಅಂದರೆ ದಾಯಾದೈರ್ಹೃತವಿತ್ತಸ್ತು ನಿರ್ಧನೋ ಬಂಧುವರ್ಜಿತ ಜನ್ಮಭೂಮಿಂ ಪರಿತ್ಯಜ್ಯ ಮಹಾದುಃಖೇನ ದುಃಖಿತಃ ದೇಶಾದ್ದೇಶಂ ಪರಿಭ್ರಮ್ಯ ಕಾಲೇನ ಮಹತಾ ಪುನಃ ಪ್ರವಿಶ್ಯ ಸ ಮಹಾರಣ್ಯಂ ಈಷದ್ವ್ಯಾಧಿ ಪ್ರಪೀಡಿತಃ. ಅವನ ದಾಯಾದರು. ದಾಯಾದ ಅಂತಂದರೆ ದಾಯ ಅನ್ನುವ ಶಬ್ದಕ್ಕೆ ಅರ್ಥ ತಂದೆಯಿಂದ ಬಳುವಳಿಯನ್ನು ಭಾಗಿಸಿಕೊಂಡು ತಿನ್ನಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ನಾವು ಆ ಶಬ್ದವನ್ನು ಬಿಡಿಸಿ ಮುಂದೆ ಚೂರು ಯೋಚನೆ ಮಾಡಿದರೆ ಈ ದಾಯ ಶಬ್ದವೇ ಸಂಪ್ರದಾಯ ಶಬ್ದದಲ್ಲೂ ಇದೆ. ನಾವು ದಾಯ ಅಂದಾಗ ನಮಗೆ ತಲೆಯಲ್ಲಿ ಬರುವುದು ಕೇವಲ ಭೂಮಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸೋ ಅಥವಾ ಸಂಪತ್ತು ಇನ್ಯಾವುದಾದ್ರೂ ಇದ್ದರೆ ಮಾತ್ರ. ಆದರೆ ಶಾಸ್ತ್ರಕಾರರು ಹೇಳುವಂಥದ್ದು ದಾಯ ಅನ್ನುವ ಜೊತೆಗೆ ಬರುವಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಸ್ಕೃತಿಯನ್ನು ಕೂಡ ಅಷ್ಟೇ ಭಾಗ ಮಾಡಿಕೊಂಡು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ. ದಾಯ ಅಂದರೆ ತಂದೆಯಿಂದ ಬಂದದ್ದು, ಪ್ರದಾಯ ಅಂದರೆ ಚೆನ್ನಾಗಿ ಬಂದದ್ದು. ಅವರವರ ಮನೆಯಲ್ಲಿ ಕೆಲವು ಕಟ್ಟಳೆಗಳಿರ್ತವೆ, ಅದು ಶಾಸ್ತ್ರೀಯವಾಗಿ ಹಿಂದಿನಿಂದ ನಡೆದುಕೊಂಡು ಬಂದದ್ದಾಗಿರುತ್ತೆ. ಇನ್ನು ಸಂಪ್ರದಾಯ ಅಂತಾದಾಗ ಅದು ಶಾಸ್ತ್ರೀಯದ ಜೊತೆಗೆ ನಮ್ಮ ವೇದ ಇತಿಹಾಸಗಳಲ್ಲೂ ಕೂಡ ಅದರ ಉಲ್ಲೇಖ ಇದ್ದು ಅದು ಇನ್ನೂ ಹೆಚ್ಚು ಹಿಂದಿನದ್ದಾದಾಗ ಭಗವಂತನನ್ನು ನೆನಪಿಸುವುದಕ್ಕೆ ಕಾರಣವಾದ ಯಾವುದೇ ರೀತಿಯ ಮನೆಯ ಅನುಷ್ಠಾನ ಏನಿದೆ ಅದು ಸಂಪ್ರದಾಯ ಅಂತ. ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಸಂಪ್ರದಾಯ ಅಂತ ಕರೆಯುವುದಿಲ್ಲ. ಹಾಗಾಗಿ ಸಮ್ಯಕ್ ಪ್ರದಾಯ, ಹಿರಿಯರು ಬಹಳ ಆಲೋಚನೆ ಮಾಡಿ ಶಾಸ್ತ್ರದ ಕಟ್ಟಳೆಗಳಿಗೆ ವಿರುದ್ಧವಲ್ಲದ ರೀತಿಯಲ್ಲಿ ನಮ್ಮ ಬದುಕಿಗೆ ಅದು ನಮ್ಮನ್ನು ಮುಂದೆ ನಡೆಸುತ್ತೆ ಅಂತನ್ನುವ ಧೈರ್ಯವನ್ನು ತುಂಬುವ, ನಮ್ಮನ್ನು ಚೆನ್ನಾಗಿ ಆ ಹೆಜ್ಜೆ ಇಟ್ಟಾಗಲೆಲ್ಲ ಧೈರ್ಯವನ್ನು ಹೆಚ್ಚಿಸುವ ರೀತಿಯ ಆಚರಣೆಗಳೇನಿದೆಯೋ ಅದೆಲ್ಲ ಸಂಪ್ರದಾಯ ಅಂತ ಅನ್ನಿಸಿಕೊಳ್ಳುತ್ತೆ. ಹಾಗಾಗಿ ದಾಯಾದ ಶಬ್ದ ಇವತ್ತು ಜಗಳಾಡುವವರು ಅನ್ನುವ ಅರ್ಥದಲ್ಲಿ ಬಂದು ನಿಂತಿದೆ. ಅದರ ಶಬ್ದದ ನೇರ ಅರ್ಥ ಇಷ್ಟೇ, ತಂದೆಯಿಂದ ಬಂದ ಸಂಪತ್ತನ್ನು ಹಂಚಿಕೊಂಡು ಉಣ್ಣುವವರು ಅಂತ. ಆದರೆ ಈಗ ಏನಾದರೂ ದಾಯಾದಿಗಳು ಅಂತಂದರೆ ಕಿತ್ತಾಡ್ಲಿಕ್ಕೋಸ್ಕರನೇ ಇರುವುದು ಅಂತನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಆದರೆ ಇಲ್ಲಿಯೂ ಹಾಗೇ ಆಯಿತು ಬಿಡಿ. ಅವನ ಜೊತೆಗಿದ್ದವರೆಲ್ಲ ಅವನಿಗೆ ಕೊಡಬೇಕಾದ ಪಾಲನ್ನು ಕೊಡದೆ ಆತನನ್ನು ಬೀದಿ ಪಾಲು ಮಾಡಿದರು. ಹೃತವಿತ್ತಸ್ತು, ಆತನ ಸಂಪತ್ತನ್ನು ಅಪಹರಿಸಿದ್ದಾರೆ. ಬಂಧುವರ್ಜಿತ, ದುಡ್ಡಿಲ್ಲದವನಾದಾಗ ಬಂಧುಗಳೆಲ್ಲ ದೂರ ಇಟ್ಟರು. ಜನ್ಮಭೂಮಿಂ ಪರಿತ್ಯಜ್ಯ, ಕೊನೆಗೆ ಊರಿನಲ್ಲಿ ಇರಲಿಕ್ಕಾಗದೆ ತಾನು ಹುಟ್ಟಿ ಬೆಳೆದ ಊರನ್ನು ತೊರೆದು ಮಹಾ ದುಃಖೇನ ದುಃಖಿತಃ, ತುಂಬ ಬೇಸರ ಆಯಿತು. ಯಾಕೆಂದರೆ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೇವೋ ಅಲ್ಲೇ ಏನಾದರೂ ಸಾಧಿಸಿದರೆ ಅದು ಬಹುಶಃ ಜಗತ್ತನ್ನು ಆಳುವ ದೊಡ್ಡ ಸಾಧನೆ ಬೇಕಾಗಿಲ್ಲ. ಆದರೆ ಇದ್ದಷ್ಟು ಜನರಿಗೆ ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಇರುವುದರಿಂದ ನಾವೆಲ್ಲ ತುಂಬ ಆನಂದಿತರಾಗಿದ್ದೇವೆ, ಅವನಿಂದಾಗಿ ತುಂಬ ಉಪಕೃತರಾಗಿದ್ದೇವೆ ಅಂತನ್ನುವ ಅಷ್ಟೇ ಮಾತು ಆತನಿಗೆ ಜಗತ್ತನ್ನು ಗೆದ್ದ ಪುಣ್ಯವನ್ನು, ಜಗತ್ತನ್ನು ಗೆದ್ದ ಸಂತೋಷವನ್ನು ಕೊಡುತ್ತೆ. ಆದರೆ ಅಲ್ಲಿ ಉಳ್ಕೊಳ್ಳಿಕ್ಕಾಗಲಿಲ್ಲ. ಬಹಳ ಪೀಡಿತನಾಗಿ ದೇಶದಿಂದ ದೇಶಕ್ಕೆ ತಿರುಗುತ್ತಾ ಬಹಳ ದೀರ್ಘಕಾಲ ಎಲ್ಲೂ ಸರಿಯಾದ ನೆಲೆಯನ್ನು ಪಡಿಲಿಕ್ಕಾಗದೆ ಒಂದು ದೀರ್ಘವಾದ ಬಹಳ ದಟ್ಟವಾದ ಕಾಡಿನ ಒಳಗೆ ಪ್ರವೇಶ ಮಾಡಿದ. ಆ ಕಾಡಿನೊಳಗೆ ಪ್ರವೇಶ ಮಾಡುವಾಗಲೂ ಇನ್ನೂ ಆತನನ್ನು ಬಾಧಿಸಿದ್ದು ಆ ಊರೂರು ಬಿಟ್ಟು ತಿರುಗುವಂತಹ ಕಾಡಿನ ವಾಸ ಅನ್ನೋದಷ್ಟು ಸುಲಭದ ಮಾತಲ್ಲ. ನಮಗೇನು ಅಂದರೆ ಪಾಂಡವರು ಕಾಡಿನಲ್ಲಿದ್ದರು, ರಾಮಾಯಣದ ರಾಮ ಕಾಡಿನಲ್ಲಿದ್ದ ಅಂತ ಕೇಳಿ ಅದು ಬಹಳ ಸುಲಭ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಒಂದು 10 ದಿವಸ ಯಾವುದೇ ಪ್ರಿಪರೇಷನ್ ಇಲ್ಲದೆ ಊರು ಬಿಟ್ಟು ಇರುವುದನ್ನು ಒಂದು ಸರ್ತಿ ಯೋಚನೆ ಮಾಡಿ ನಾವು ಇದ್ದು ಬಂದ ಮೇಲೆ ಗೊತ್ತಾಗುತ್ತೆ 14 ವರ್ಷ 13 ವರ್ಷ ಅದು ಎಷ್ಟು ಕಷ್ಟ ಇತ್ತು ಅಂತ. ಪಾಂಡವರು ಅದನ್ನು ಇಷ್ಟಪಟ್ಟರು, ಅವರು ಅದನ್ನು ಕಷ್ಟ ಪಡಲಿಲ್ಲ ಅನ್ನೋದು ಬೇರೆ. ಆದರೆ ನಾವು ಸುಲಭವಾಗಿ ಕಥೆಯನ್ನು 1 ನಿಮಿಷದಲ್ಲಿ ಕಾಡಿನಲ್ಲಿ ಇದ್ದರು ಅಂತ ಹೇಳಿ ಮುಗಿಸುವುದು ಸುಲಭ. ಆದರೆ ಕಾಡಿನಲ್ಲಿದ್ದಾಗ ದುರ್ಯೋಧನನ ಆಲೋಚನೆ ಇದ್ದದ್ದು ಹಾಗೇನೆ. ಕಾಡು ಪ್ರಾಣಿಗಳಿಂದ ದಾಳಿ ಆಗಬಹುದು, ಕಾಡಿನಲ್ಲಿ ಅನೇಕ ಥರದ ರೋಗಗಳಿಗೆ ತುತ್ತಾಗಿ ಸಾಯಬಹುದು, ಆರೋಗ್ಯ ಕೆಟ್ಟು ಚಿಕಿತ್ಸೆ ಸಿಗದೆ ಫಲಕಾರಿಯಾಗದೆ ಸಾಯಬಹುದು, ಆಹಾರ ಸಿಗದೆ ತೊಂದರೆ ಆಗ್ಬೋದು, ಕಾಡಿನಲ್ಲಿರುವಂತಹ ಕಣಿವೆ ಪ್ರದೇಶಗಳು ನದಿಗಳನ್ನು ದಾಟುವಾಗ ಅಕಸ್ಮಾತ್ತಾಗಿ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿ ಪೆಟ್ಟಾಗಿ ತುತ್ತಾಗಿ ಸಾಯಬಹುದು. ಹೀಗೆ ಯಾವುದಾದ್ರೂ ಒಂದು ರೀತಿಯಿಂದ ಪಾಂಡವರು ಸಾಯ್ತಾರೆ. ಆಮೇಲೆ ನಾನು ರಾಜ್ಯಭಾರವನ್ನು ಸಣ್ಣಾಗಿ ಮಾಡಬಹುದು ಅಂತ. ರಾಮಾಯಣದಲ್ಲಿ ಆ ನಂಬಿಕೆ ಕೈಕೇಯಿಗಿಂತ ಅದು ಹೆಚ್ಚು ಯೋಚನೆ ಮಾಡಿದ್ದು ಮಂಥರೆ ಹೇಳಿದ್ದು 14 ವರ್ಷ ಅಂತಂದರೆ ಧರ್ಮಶಾಸ್ತ್ರ ಅವಳು ಓದಿದ್ಲು. ಯಾಕೆಂದರೆ 14 ವರ್ಷ ಒಬ್ಬ ವ್ಯಕ್ತಿ ಕಾಣದೆ ಹೋದರೆ ಮತ್ತೆ ಆತನ ಬಗ್ಗೆ ಕಾಯಬೇಕಾದ ಅಗತ್ಯ ಇಲ್ಲ, ಶ್ರಾದ್ದವನ್ನು ಮಾಡಿ ಅಂದರೆ ಆ ಕೊಂಡಿಯನ್ನು ಕಳಚಿಕೊಳ್ಳಬಹುದು ಅಂತ ಶಾಸ್ತ್ರದಲ್ಲಿ ಮಾತಿದೆ. ಅಂದರೆ 50 ವರ್ಷದ ಕೆಳಗಿನವರು ಕಾಣೆಯಾದರೆ 14 ವರ್ಷ ಕಾಯಬೇಕು.
50 ವರ್ಷದ ಮೇಲಿನವರು ಅಕಸ್ಮಾತ್ ಕಳೆದು ಹೋದರೆ 12 ವರ್ಷಕ್ಕಾದರೆ ಸಾಕು ಅಂತ. ಹಾಗಾಗಿ ಪಾಂಡವರು ಹೋಗುವಾಗ 50 ವರ್ಷ ಮೇಲಾಗಿತ್ತು. ದುರ್ಯೋಧನನು ಓದಿಕೊಂಡಿದ್ದ. ಹಾಗಾಗಿ 12 ವರ್ಷ ಅವರನ್ನು ಕಳುಹಿಸಿದ. ಆದರೂ ಪಾಂಡವರ ಮೇಲೆ ನಂಬಿಕೆ ಇರಲಿಲ್ಲ ಅವನಿಗೆ. ನಂಬಿಕೆ ಇರಲಿಲ್ಲ ಅಂದರೆ ಅಲ್ಲಿ ಭೀಮ ಅರ್ಜುನ ಇಬ್ಬರಿದ್ರಲ್ವ, ಇವರು ಏನಾದರೂ ಮಾಡಿ ಮತ್ತೆ ಮರಳಿ ಬರ್ತಾರೆ ಅನ್ನೋದಕ್ಕೋಸ್ಕರ 13ನೇ ವರ್ಷದ ಅಜ್ಞಾತವಾಸವೊಂದನ್ನು ಜೋಡಿಸಿ, ಆ ಅಜ್ಞಾತವಾಸವು ಪ್ರಸಿದ್ಧವಾದ ನಗರದಲ್ಲೇ ಕಳೀಬೇಕು. ಕಳೆಯುವಾಗಲೂ ಕೂಡ ಅಕಸ್ಮಾತಾಗಿ ನನ್ನವರು ಯಾರಾದರೂ ನಿಮ್ಮನ್ನು ಗುರುತಿಸಿ ನೀವು ಇಲ್ಲಿದ್ದೀರಿ ಅಂತ ಆ 13ನೇ ವರ್ಷದಲ್ಲಿಯೇ ನಿಮ್ಮನ್ನು ಗುರುತು ಹಿಡಿದು ಕಂಡು ಹಿಡಿದು ಬಿಟ್ಟರು ಅಂದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ. ಅಂದರೆ ಕೇಡಿಗರು ಆಗ ಧರ್ಮಶಾಸ್ತ್ರ ಓದಿರ್ತಿದ್ರು, ನಡೆಸ್ಲಿಕ್ಕಲ್ಲ, ಮೀರ್ಲಿಕ್ಕೆ. ಅಂದರೆ ಇದೇ ರೀತಿ 12 ವರ್ಷದ ಕಾಡಿನ ಯಾತ್ರೆ ಅಂತ ಅನ್ನೋದು ಅವರ ಯೋಚನೆಯಲ್ಲಿ ಇದ್ದದ್ದೇನು ಅಂದರೆ ಮತ್ತೆ ಮರಳಿ ಬರುವುದಿಲ್ಲ ಅಂತ. ರಾಮ ಮತ್ತೆ ಬರುವುದಿಲ್ಲ, ಭರತನನ್ನು ಕಂಟಿನ್ಯೂಲಿ ಮುಂದೆ ಪೂರ್ತಿ ಅವನೇ ಪೂರ್ಣವಾದ ರಾಜ್ಯಭಾರವನ್ನು ನಡೆಸ್ತಾನೆ ಅಂತನ್ನುವ ನಿರೀಕ್ಷೆ ಆಕೆಯಲ್ಲಿತ್ತು. ಇವನಿಗೆ ಸ್ವಲ್ಪ ಪಾಂಡವರ ಬಗ್ಗೆ ಹೆಚ್ಚು ಭಯ ಇತ್ತು. ಆದ್ದರಿಂದಾಗಿ ಅವರು ಬದುಕಲಿಲ್ಲ ಅಂದರೂ ಕಾಡಿನಲ್ಲೇ ವಾಸ ಅವರು ಜೀವನ ಪೂರ್ತಿ ಕಳಿಬೇಕು. ಯಾಕೆಂದರೆ ತನ್ನ ಹತ್ರ ಇಂಟರ್ಪೋಲ್ ಇದೆ, ಇಡೀ ದೇಶದ ವ್ಯವಸ್ಥೆ ತನ್ನ ಕೈಯಲ್ಲಿದೆ. ಎಲ್ಲಿದ್ರೂ ಅವರು ಅಡಗಿ ಕೂತವರನ್ನು ಹಿಡಿದು ತರಬಹುದು. ಮತ್ತೆ 12 ವರ್ಷ ಕಳಿಸಿ 1 ವರ್ಷದ ಅಜ್ಞಾತವಾಸ ಕಳಿಸಿ ಜೀವನ ಪೂರ್ತಿ ನಾನೇ ರಾಜ್ಯಭಾರವನ್ನು ಮಾಡ್ತೇನೆ ಅಂತನ್ನುವ ದುರಾಲೋಚನೆ ಎರಡೂ ಇತ್ತು. ಆದರೆ ಅದು ಸಕ್ಸಸ್ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ. ಒಟ್ಟಂತೂ ಕಾಡಿನಲ್ಲಿ ಇರುವುದು ಅಂತ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಹಾವ್ಯಾಧಿ ಪ್ರಪೀಡಿತ, ಅನೇಕ ಥರದ ಕಾಡಿನಲ್ಲಿ ಹೋಗುವಾಗ ಮುಳ್ಳುಗಳು ಚುಚ್ಚಬಹುದು ಅಥವಾ ಕೀಟಗಳು ಕಚ್ಚಿ ಮೈಯೆಲ್ಲ ಅಲರ್ಜಿ ಉಂಟಾಗಿ ದದ್ದು ಎದ್ದು ನಡಿಲಿಕ್ಕಾಗದ ಅತ್ಯಂತ ಭಯಾನಕವಾದ ಜ್ವರದಿಂದ ಪೀಡಿತನಾಗಿ ಸಾಯುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ವಾನಪ್ರಸ್ಥಾಶ್ರಮ ಅಂತ ಆಗೋದು, ಅಥವಾ ಹಿಂದೆ ಅದಕ್ಕೆ ಗೊತ್ತಿರಬಹುದು, ಹಿಂದೆ ಎಲ್ಲ ಕಾಶಿ ಯಾತ್ರೆ ಮಾಡಿ ಬಂದ ಮೇಲೆ ಒಂದು ಕಾಶಿ ಸಮಾರಾಧನೆ, ಬದರಿ ಸಮಾರಾಧನೆ ಅಂತ ಇದ್ದದ್ದಕ್ಕೊಂದು ಅರ್ಥ ಇದೆ. ಇವತ್ತು ನಾವು ಬೆಳಿಗ್ಗೆ ಹೀಗೆ ಹೋಗಿ ಅಲ್ಲಿ ಹೋಗಿ ಕೂತಿರ್ತೇವೆ, ಸಂಜೆ ವಾಪಸ್ ಹೀಗೆ ಬಂದು ಬಿದ್ದಿರ್ತೇವೆ ಮನೆ ಹತ್ರ. ಅದನ್ನೇ ಸಮಾರಾಧನೆ ಅಂತ ಮಾಡೋದ್ರಲ್ಲಿ ಏನು ಅರ್ಥವೇ ಇಲ್ಲ. ಹೋದವರು ಮರಳಿ ಬರುವುದಿಲ್ಲ ಅಂತನ್ನುವುದೇ ಆಗದ ನಿಶ್ಚಯ. ಅಕಸ್ಮಾತಾಗಿ ಮರಳಿ ಬಂದರು ಅಂದರೆ ಎಷ್ಟೋ ಸರ್ತಿ ಕಾಡು ಪ್ರಾಣಿಗಳ ದಾಳಿಗೊಳಗಾಗಿಯೇ ಅಥವಾ ಇಂಥದ್ದು ಯಾವುದಾದ್ರೂ ಪ್ರಾಕೃತಿಕವಾದ ತೊಂದರೆಗೊಳಗಾಗಿಯೇ ಪ್ರಾಣ ಹೋಗುವುದಿರ್ತಿತ್ತು. ಹಾಗೆ ಹೋಗುವುದೇ ತಾವು ಬಯಸಿ ಹೊರಡ್ತಾ ಇದ್ರು ಯಾತ್ರೆಗೆ. ಅಂದರೆ ಅದು ಆ ತೀರ್ಥಯಾತ್ರೆಗೆ ಹೋಗುವಾಗ ಜೀವದ ಮೇಲೆ ಆಸೆ ಬಿಟ್ಟು ಭಗವಂತನ ದರ್ಶನಕ್ಕೋಸ್ಕರ ಎಲ್ಲವನ್ನೂ ತೊರೆದಿದ್ದೇನೆ, ಮನೆಯ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು ಹೊರಟಿದ್ದೇನೆ ಅಂತ ಅನ್ನುವುದು ಯಾತ್ರೆಯ ಲಕ್ಷಣ. ಇವತ್ತು ಸಂಜೆಗೆ ನಾವು ಇಂಥ ಜಾಗಕ್ಕೆ ಹೋಗಿ ಅಲ್ಲಿ ಮೊದಲೇ ಈ ರೂಮ್ ಫಿಕ್ಸ್ ಮಾಡಿ, ಬಿಸಿನೀರು ಬೇಕು, ಊಟನೂ ಬೇಕು, ತಿಂಡಿನೂ ಬೇಕು, ಇದು ಆಗಬೇಕು ಅದು ಆಗಬೇಕು, ಅದರಲ್ಲೂ ತುಂಬ ಹೈಫೈ ಆಗಬೇಕು ಅಂತೆಲ್ಲ ಬಯಸಿ ನಾವು ಹೋಗಿ ಕೊನೆಗೆ ಅಲ್ಲಿ ನಿಂತು ನೋಡುವುದು ಮತ್ತು ನಾವು VIP ದಾರಿಯಲ್ಲಿ ಹೋಗಿ ಎದುರುಗಡೆ ಏನು ನೋಡಿದ್ವಿ ಏನು ನಿಂತ್ವಿ ಅಂತ ಗೊತ್ತಾಗೋದಷ್ಟರೊಳಗೆ ವಾಪಸ್ ನಾವು ರೂಮಿಗೆ ಬಂದು ನಿಲ್ಲುವಂತಹ ಜಾಗದಲ್ಲಿ ಯಾವ ಅನುಭವವೂ ಆಗೋದಿಲ್ಲ. ಇಷ್ಟು ಕಷ್ಟಪಟ್ಟು ಹೋದಾಗ ಅಲ್ಲೊಂದು ಜಾಗದಲ್ಲಿ ಭಗವಂತನ ದರ್ಶನ ಆಗುತ್ತಲ್ವ, ನನ್ನನ್ನು ಕರೆಸ್ಕೊಂಡು ನೋಡು ನೀನು ಅನ್ನುವ ಒಂದು ಆ ಪ್ರೀತಿ ಹುಟ್ಟತ್ತಲ್ವ, ಆಗ ಅವನ ಬದುಕು ಸಾರ್ಥಕ ಆಗುತ್ತೆ. ಹಾಗಾಗಿ ದರ್ಶನ ಯಾತ್ರೆಯಲ್ಲಿ ಹೋಗೋದು ಅಂತಂದರೆ ಅದು ಮನಸ್ಸಿಗೂ ದೇಹಕ್ಕೂ ಒಂದು ರೀತಿಯಲ್ಲಿ ಯಾವುದೇ ನಿಶ್ಚಿತವಾದ ನೆಲೆ ಇಲ್ಲದೇ ಹೋಗೋದೇ ನಿಜವಾದ ಯಾತ್ರೆ. ಹಾಗೆ ಹೋದ ಸಂದರ್ಭದಲ್ಲಿ ಇವನಿಗೆ ಎಲ್ಲೂ ಕೂಡ ಒಂದು ಕಡೆ ನೆಲೆ ನಿಲ್ಲಿಕ್ಕೆ ಅವಕಾಶ ಇಲ್ಲದೆ ಬಹಳ ರೋಗಗಳಿಗೆ ತುತ್ತಾದ, ಹಸಿವು ಕಾಡಿತು, ಬಾಯಾರಿಕೆಗಳಿಂದ ಒದ್ದಾಟಪಟ್ಟ, ಶ್ರಾಂತ, ಅತ್ಯಂತ ಹೆಚ್ಚು ದೇಹದ ಬಾಧೆಗೆ ಒಳಗಾದ. ಕೊನೆಗೆ ವಿಂಧ್ಯ ಪರ್ವತದ ಹತ್ತಿರ ದುರ್ಭಿಕ್ಷೆಯಿಂದಾಗಿ, ಅಂದರೆ ಅಲ್ಲಿ ನೀರು ಅನ್ನ ಸಿಗದೆ ಪೂರ್ತಿಯಾಗಿ ಒಣವಾದ ಜಾಗಗಳಲ್ಲಿ ದಾಹವನ್ನು ತಾಳಲಿಕ್ಕಾಗದೆ ಮೃತಿಂ ಲೇಭೆ, ಪ್ರಾಣವನ್ನು ಬಿಟ್ಟ. ನದಾಹಂ ಚೌರ್ಧ್ವದೇಹಿಕಂ, ಔರ್ಧ್ವದೇಹಿಕ ಕರ್ಮವನ್ನು ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಯಾಕೆಂದರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಹೋಗ್ತಾರೆ ಅಂತ ಗೊತ್ತಿದ್ದು ಬರಲಿಲ್ಲ ಅಂದರೆ ಆಮೇಲೆ ಮಕ್ಕಳು ಅವರು ಸಿಗಲಿಲ್ಲ ಅಂತಂದರೂ ಅವರನ್ನು ಆವಾಹಿಸಿ ಯಾವುದೋ ಒಂದು ಹಿಟ್ಟಿನ ದೇಹವನ್ನು ತಯಾರು ಮಾಡಿ ಅದನ್ನು ಸಂಸ್ಕಾರ ಮಾಡುವುದಿದೆ. ಆದರೆ ಇಲ್ಲಿ ಹಾಗೆ ಮಾಡಲಿಕ್ಕೆ ಅವನ ಪರಂಪರೆಯವರು ಪರಿವಾರದವರು ಯಾರೂ ಇರಲಿಲ್ಲ. ಹಾಗಾಗಿ ಔರ್ಧ್ವದೇಹಿಕ ಪಡೆಯದೆ ಹಾಗೆ ಕರ್ಮ ವಿಪಾಕೇನ, ಹಿಂದಿನ ಕರ್ಮದ ಪಾಕದ ಬಲದಿಂದಾಗಿ ಅಲ್ಲೇ ಗಿರಗಹ್ವರದಲ್ಲಿ ಪ್ರೇತಭೂತಃ, ಪ್ರೇತ ಅಂತಂದರೆ ಪ್ರಕೃಷ್ಟ ಹಿತ ಅಂತ, ದೇಹವನ್ನು ತೊರೆದವ ಅಂತ ಅಷ್ಟೇ ಅರ್ಥ ಹೊರತು ಪ್ರೇತ ಅಂದರೆ ನಮಗೇನೋ ಒಂದು ಕಲ್ಪನೆ ಬರುತ್ತಲ್ವ, ವಿಕಾರವಾದ ಶರೀರ ಅಂತ, ಅದು ಇರುತ್ತೆ ಕೆಲವೊಮ್ಮೆ. ಆದರೆ ಅದೇ ಅದರ ಅರ್ಥ ಅಲ್ಲ. ಪ್ರೇತ ಅನ್ನುವ ಶಬ್ದಕ್ಕೆ ಒಳ್ಳೆಯ ಅರ್ಥವೂ ಇದೆ, ಕೆಟ್ಟ ಅರ್ಥವೂ ಇದೆ. ಪ್ರೇತ ಅಂತಂದಾಗ ತಾನೇ ಬಯಸಿ ದೇಹವನ್ನು ತ್ಯಾಗ ಮಾಡಿದವನು, ಉಪನಿಷತ್ತು ಹೇಳುತ್ತೆ ಪ್ರೇತ್ಯ ಇಹ ಅನಂತಾಯ ಕಲ್ಪತೆ, ಅವನು ತಾನೇ ದೇಹವನ್ನು ನಾಡಿಗಳಲ್ಲಿ ತೊರೆದು ಬಿಟ್ಟವ ಭಗವಂತನ ನೇರ ಸನ್ನಿಧಾನಕ್ಕೆ ಬಂದು ತಲುಪ್ತಾನೆ ಅಂತ. ಇಲ್ಲಿ
ತನಗೆ ದೇಹದ ಬಗ್ಗೆ ಏನೂ ಗೊತ್ತಿಲ್ಲದೆ ಅಕಸ್ಮಾತ್ತಾಗಿ ದೇಹದ ಪಾತ ಉಂಟಾಗಿ ಕಳ್ಕೊಂಡ ಅಂತಂದಾಗ ಮತ್ತಷ್ಟು ಕಾಲ ಅದೇ ದೇಹದಲ್ಲಿ ಇರಬೇಕಾಗಿತ್ತು. ಆದರೆ ಯಾವುದೋ ಒಂದು ದುರಂತದಿಂದಾಗಿ ಪ್ರಾಣ ಬಿಟ್ಟಾಗ ಅಷ್ಟು ಕಾಲ ಭೂಮಿಯಲ್ಲೇ ಓಡಾಡಬೇಕಾದ ಸ್ಥಿತಿ ಇದ್ದಾಗ ಓಡಾಡ್ತಾನಲ್ವಾ. ವಾಯು ದೇಹವನ್ನು ಪಡೆದು ವಾಯುಭೂತ ಸಶರೀರಗಃ, ಶರೀರ ಗಾಳಿಯ ರೂಪದಲ್ಲೇ ಇರುವ, ಮಣ್ಣು ನೀರು ಗಾಳಿ ಬೆಂಕಿಯ ಶರೀರ ಇರುವುದಿಲ್ಲ, ವಾಯವೀಯ ಶರೀರದಿಂದ ಕೂಡಿಕೊಂಡು ಕಾಲಂ ಉವಾಸ ನಿರ್ಜನೆ, ನಿರ್ಜನವಾದ ವಿಂಧ್ಯ ಪರ್ವತದ ವಲಯದಲ್ಲಿ ವಾತಾವರಣದಲ್ಲಿ ನೆಲೆಸಿದ್ದ. ಇತಸ್ತತ ಪರಿಭ್ರಮ್ಯ ವಾಯುಭೂತ ಸ ಕೇರಳ ದ್ವಿಜೋ ನ ಶರಣಂ ಲೇಭೆ ನ ಸುಖಂ ಕುತ್ರಚಿತ್ತದ. ಬಹಳ ಗಾಢವಾದ ಶೀತ ಇತ್ತು, ಜೋರಾದ ಗಾಳಿಗೆ ಏಟು ತಿಂತಾ ಇದ್ದ, ಆಹಾರ ನೀರುಗಳಿಗೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಹೀಗೆ ಗಿರಿಯಲ್ಲಿ ಹಾಹಾ ಇತಿ ನಿಶ್ವಸನ್, ಜೋರಾಗಿ ಬೊಬ್ಬೆ ಹೊಡಿತಾ ಕಿರುಚಾಡ್ತಾ ಇದ್ದವನು ಒಂದು ಸರ್ತಿ ಒಂದು ಜಾಗದ ಹತ್ತಿರ ಬಂದಾಗ ಅವನಿಗೆ ಬಹುಶಃ ನನ್ನ ಸರಿಯಾದ ನೆಲೆ ಸಿಗಬಹುದು ಅಂತ ಅವನಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಹವಿರ್ಜುಹ್ವತಿ ನಾಗ್ನೌ ಯೇ ಗೋವಿಂದಂ ನಾರ್ಚಯಂತಿಯೇ ಭಜಂತೆ ನಾತ್ಮ ವಿದ್ಯಾಂ ಯೇ ಸುತೀರ್ಥ ವಿಮುಖಾಶ್ಚಯೇ ಸುವರ್ಣವಸ್ತ್ರತಾಂಬೂಲಂ ಮಣಿಮನ್ನಂ ಫಲಂ ಜಲಂ ಆರ್ತೇಭ್ಯೋ ನ ಪ್ರಯಚ್ಛಂತಿ ಸರ್ವೇ ಹಿ ಕೃತಹೀನಕಾಃ. ಅವನು ಯೋಚಿಸ್ತಾ ಇದ್ದಂತೆ, ನಾನು ಮಾಡಬೇಕಾದ ಕೆಲಸಗಳನ್ನು ಸರಿಯಾಗಿ ಮಾಡಿಲ್ಲ. ಯಾಕೆಂದರೆ ಸರ್ವದಾ ದತ್ತದಾನಂ ಸಹ ಭುಂಕ್ತೆ ಸ್ವಕರ್ಮಣ ಫಲಂ. ಯಾವಾಗಲೂ ನಾವು ಯಾವ ಕರ್ತವ್ಯವನ್ನು ನಿರ್ವಹಿಸ್ತೇವೋ ಅದನ್ನೇ ನಾವು ಮುಂದೆ ಉಣ್ಣುವಂಥದ್ದು. ಮಹಾಭಾರತವು ಹೇಳುವಾಗ ಬೇರೆ ಯಾವುದಾದ್ರೂ ಕೂಡ ವಸ್ತುಗಳು ನಮ್ಮ ಹಿಂದೆ ಬಾರದೆ ಹೋದವು, ಆದರೆ ನಾವು ಮಾಡಿದ ಕರ್ಮ ಮಾತ್ರ ಕರ್ತಾರಂ ಅನುಗಚ್ಚತಿ. ಹೇಗೆ ಅಂದರೆ ಯಥಾ ಧೇನು ಸಹಸ್ರೇಷು ವತ್ಸೋ ಗಚ್ಚತಿ ಮಾತರಂ ತಥಾ ಯಚ್ಚ ಕೃತಂಕರ್ಮ ವತ್ ಕರ್ತಾರಂ ಅನುಗಚ್ಚತಿ ಅಂತ. ನೂರಾರು ಸಾವಿರಾರು ಗೋವುಗಳ ನಡುವೆ ಯಾವುದೋ ಒಂದು ಹಸುವಿನ ಕರು ಎಲ್ಲೋ ತಪ್ಪಿಸಿಕೊಂಡು ದೂರ ಹೋಯಿತು, ಕೊನೆಗೆ ಗುಂಪಿಗೆ ಬಂದಾಗ ತನ್ನ ತಾಯಿ ಯಾರು ಅಂತ ಅದಕ್ಕೆ ಯಾವತ್ತೂ ಪ್ರಶ್ನೆ ಬರುವುದಿಲ್ಲ. 1000 ಹಸುಗಳ ನಡುವೆ ತನ್ನ ಹಸು ಯಾವುದು ಅಂತ ಬರೀ ಹೂಂಗುಡುವಿಕೆಯಿಂದ ತನ್ನ ತಾಯಿಯನ್ನು ಹೋಗಿ ಹುಡುಕೊಂಡು ಅದರ ಹತ್ತಿರ ನೆಲೆಸುತ್ತೆ. ಹಾಗೆಯೇ ಎಷ್ಟು 1000 ಕರ್ಮಗಳನ್ನು ಮಾಡಿದ್ರು ಯಾರಿಗೂ ತಿಳಿಯದಂತೆ ಎಲ್ಲೋ ಕತ್ತಲೆಯಲ್ಲೋ ಯಾರೋ ಏಕಾಂತದಲ್ಲೋ ನಿರ್ಜನವಾದ ಜಾಗದಲ್ಲೂ ನಡೆಸಿದ್ರು ಆ ಕರ್ಮ ಅವನನ್ನೇ ಅನುಸರಿಸುತ್ತೆ. ಸ್ವಕರ್ಮಣ ಫಲಂ ಏವ ಭುಂಕ್ತೆ. ತಾನು ಮಾಡಿದ ಕರ್ಮ, ನಾವು ಅದನ್ನೇ ಕನ್ನಡದಲ್ಲಿ ಹೇಳುದು ಮಾಡಿದ್ದುಣ್ಣು ಮಹಾರಾಯ ಅಂತ. ಅಂದರೆ ವೇದವ್ಯಾಸರು ಹೇಳದ ಮಾತನ್ನು ನಾವು ಹೊಸದಾಗಿ ಯಾವುದನ್ನು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಅದು ಗೊತ್ತಿರುವುದಿಲ್ಲ, ಮೂಲ ಎಲ್ಲಿದೆ ಅಂತ ಗೊತ್ತಿರುವುದಿಲ್ಲ ಅಷ್ಟೇ. ಹೀಗೆ ಭುಂಕ್ತೆ ಸ್ವಕರ್ಮಣ ಫಲಂ, ತಾನು ಮಾಡಿದ ಕರ್ತವ್ಯವನ್ನೇ ಉಣ್ತಾ ಇದ್ದೇನೆ ಅಂತ ಯೋಚಿಸಿ, ನಾನು ಆ ಕಾಲದಲ್ಲಿ ಅಗ್ನಿಯಲ್ಲಿ ಸರಿಯಾಗಿ ಕಾಲಕ್ಕೆ ಆಹುತಿಯನ್ನು ಕೊಡಲಿಲ್ಲ, ಸರಿಯಾದ ಹೊತ್ತಿಗೆ ಭಗವಂತನನ್ನು ಆರಾಧಿಸಲಿಲ್ಲ, ನನ್ನ ಅಂತರಂಗದ ವಿದ್ಯೆಯ ಬಗ್ಗೆ ಒಂದು ದಿವಸವೂ ನನಗೆ ಪ್ರಶ್ನೆ ಬರಲಿಲ್ಲ. ನಾನು ಯಾರು, ನನ್ನ ಬದುಕಿನ ಉದ್ದೇಶ ಏನು, ನಾನು ಏನನ್ನು ಸಾಧಿಸಬೇಕಿತ್ತು ಅಂತ ನನ್ನನ್ನು ನಾನು ಪ್ರಶ್ನೆಯೇ ಕೇಳಿಕೊಳ್ಳಿಲ್ಲ. ಹಾಗಾಗಿ ಆತ್ಮವಿದ್ಯೆಯ ಕಡೆಗೆ ಗಮನ ಹರಿಸಲಿಲ್ಲ. ಅಷ್ಟೇ ಅಲ್ಲ, ದೊಡ್ಡವರು ನೆಲೆಸಿ ತಪಸ್ಸು ಮಾಡಿದ ಜಾಗಗಳಿಗೆ, ತೀರ್ಥಗಳಿಗೆ ಹೋಗಿ ಎಂದು ಮೀಯಲಿಲ್ಲ. ನನ್ನ ಕೈಯಲ್ಲಾದ ಸಂಪತ್ತಿನ ಒಂದು ಭಾಗವನ್ನು, ಬಟ್ಟೆಯನ್ನು ಅಥವಾ ತಾಂಬೂಲವನ್ನು ಅಥವಾ ನನ್ನ ಹತ್ರ ಇರುವ ವಿಶೇಷವಾದ ಮಣಿಯನ್ನು, ಬೇರೆ ಏನೂ ಅಲ್ಲದಿದ್ದರೆ ಹೊಟ್ಟೆ ತುಂಬ ಅನ್ನವನ್ನು, ಹಣ್ಣನ್ನು ಆರ್ತರಿಗೆ ಅಗತ್ಯ ಇದ್ದಾಗ, ಕಷ್ಟದಲ್ಲಿದ್ದವರಿಗೆ ತಾವು ಕಳ್ಕೊಂಡಿದ್ದೇವೆ ಏನಾದರೂ ಕೊಡಿ ಅಂತ ಕೇಳಿದಾಗಲೂ ನಾನು ಕೈ ಎತ್ತಿ ಕೊಡಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ದೇವರ ದುಡ್ಡನ್ನು, ಇನ್ನೊಬ್ಬರ ದುಡ್ಡನ್ನು, ಅತ್ಯಂತ ಕಷ್ಟದಲ್ಲಿರುವಂತಹ ಹೆಣ್ಣಿನ ಸಂಪತ್ತನ್ನು ಮೋಸದಿಂದ ಅಥವಾ ಬಲಾತ್ಕಾರವಾಗಿ ಏನಾದರೂ ಧೂರ್ತತನದಿಂದ ವಂಚನೆ ಮಾಡಿ ಅದನ್ನು ಸ್ವೀಕರಿಸಿದ್ದು ಹೌದಾದರೆ ಅದು ಅವನ ಬದುಕನ್ನು ಯಾವತ್ತೂ ಇವತ್ತು ಸುಖವಾಗಿದ್ದಾನೆ ಅಂತನ್ನುವ ಹಾಗೆ ಕಾಣಬಹುದು. ಮುಂದೊಂದು ದಿವಸ ಅದೇ ಅವನನ್ನು ಅತ್ಯಂತ ಅಪಾಯದ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಡಾಂಭಿಕಾ ಕುಹಕಾಶ್ಚೌರಾಹ ಯೇ ಚ ಪಾವಕವೃತ್ತಯ ಬಾಲವೃದ್ಧಾತುರ ಸ್ತ್ರೀಷು ನಿರ್ದಯ ಸತ್ಯವರ್ಜಿತಾ. ತಾನಲ್ಲದ ಸ್ವರೂಪವನ್ನು ಜನರ ಮುಂದೆ ತೋರಿಕೊಳ್ಳುವುದನ್ನೇ ಡಾಂಭಿಕತೆ ಅಂತ ಹೇಳುವುದು. ವಸ್ತುತಃ ತಾನದಲ್ಲ, ಆದರೆ ಎಲ್ಲರ ಮುಂದೆ ತಾನು ಅತ್ಯಂತ ಧಾರ್ಮಿಕ ಅಂತ ಮುಖವಾಡ ಹಾಕಿಕೊಂಡು ಓಡಾಡುವಂತಹ ಸ್ಥಿತಿಯಲ್ಲಿ ಬದುಕಿದವನು, ಅಥವಾ ಇನ್ನೊಬ್ಬರಿಗೆ ಯಾವತ್ತೂ ಕುಹಕತನದಿಂದಲೇ ಹಂಗಿಸಿ ಹಿಂಸೆ ಮಾಡಿಯೇ ಬದುಕಿದವನು, ಅಥವಾ ಇನ್ನೊಬ್ಬರ ಸಂಪತ್ತನ್ನು ಚೌರಾಹ ಲಪಟಾಯಿಸಿದವನು,
ಪಾವಕ ವೃತ್ತಯ, ಇನ್ನೊಬ್ಬರ ಮೇಲೆ ಯಾವಾಗಲೂ ಬೆಂಕಿಯನ್ನೇ ಕಾರುವವನಿರಬಹುದು, ಅಥವಾ ಅಗ್ನಿಯ ಕಾರ್ಯವನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವುದು. ಯಜ್ಞ ಯಾಗಾದಿಗಳನ್ನು ಮಾಡಿಸುವುದೇನು ಅಂದರೆ ತನ್ನ ಹೊಟ್ಟೆಪಾಡು, ಅದರಿಂದ ಅವರ ಮೇಲೆ ತನಗೆ ಬೇಕಾದ ಸಂಪತ್ತನ್ನು ದೋಚಲಿಕ್ಕೆ ಅದೊಂದು ಮಾರ್ಗ. ಹಾಗೆ ಪಾವಕ ವೃತ್ತಿ, ವಸ್ತುತಃ ಅದು ಪಾವಕ ವೃತ್ತಿ ಅಲ್ಲ, ಅದು ಪ್ರವೃತ್ತಿ, ಅದು ಧರ್ಮ. ಅದು ಧರ್ಮವಾಗಿಸದೆ ಯಾವಾಗ ಅಗ್ನಿಯನ್ನು ವೃತ್ತಿಗೋಸ್ಕರ, ತನ್ನ ದುಡಿಮೆಗೋಸ್ಕರ ಅದನ್ನು ಬಳಸಿಕೊಂಡ ಅಂತಾಗಿದ್ದರೆ, ಅತ್ಯಂತ ಚಿಕ್ಕ ಮಕ್ಕಳು ಅಥವಾ ಅತ್ಯಂತ ವೃದ್ಧರು ಅಥವಾ ಅತ್ಯಂತ ರೋಗಿಷ್ಠರು ಅಥವಾ ಕಷ್ಟದಲ್ಲಿರುವ ಸ್ತ್ರೀ, ಇಂಥವರನ್ನು ನಿರ್ದಯವಾಗಿ ಅವರ ಸಂಪತ್ತನ್ನು ಅಪಹರಿಸಿದ್ದು ಅಂತಾದರೆ ಅವನು ಯಾವತ್ತೂ ಕೂಡ ಸುಖವಾಗಿ ತನ್ನ ಮುಂದಿನ ಸಾವಿನ ನಂತರದ ಬದುಕನ್ನು ಸುಖವಾಗಿ ಕಳೆಯುವುದಿಲ್ಲ. ಸತ್ಯವರ್ಜಿತಾ, ಪ್ರಾಮಾಣಿಕತೆಯನ್ನು ಬಿಟ್ಟವನು. ಅಗ್ನಿದಾಹ ಗರದಾಯೇಚ ಏಚಾನ್ಯೇ ಕೂಟಸಾಕ್ಷಿಣಃ ಅಗಮ್ಯಾಗಾಮಿನಃ ಸರ್ವೇ ಏಚಾನ್ಯೇ ಗ್ರಾಮಯಾಜಿನಃ. ಇನ್ನೊಬ್ಬನ ಮನೆಗೆ ಬೆಂಕಿ ಇಟ್ಟವನು, ವಿಷವನ್ನು ಕೊಟ್ಟವನು. ಕೂಟಸಾಕ್ಷಿಣಃ, ಕೂಟಸಾಕ್ಷಿ ಅಂದರೆ ಅಲ್ಲದ ಕೇಸ್ನಲ್ಲಿ ಸುಳ್ಳು ಸಾಕ್ಷಿ ಹೇಳುವುದು ಕೂಟಸಾಕ್ಷಿ ಅಂದರೆ. ವಸ್ತುತಃ ಅವರ ವೇದಿಕೆಯಲ್ಲೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಸಾಕ್ಷಿ ಅಂದರೆ ಸಾಕ್ಷಾತ್ ಈಕ್ಷತೆ ಅಂತ, ನೇರವಾದ ಐ ವಿಟ್ನೆಸ್ ಅಂದರೆ ನಾನು ನೇರವಾಗಿ ನೋಡಿದ್ದೇನೆ ಅಂತ. ತಾನು ಇಲ್ಲದೇ ಇರುವ ಜಾಗದಲ್ಲಿ ಯಾರದ್ದೋ ಒಬ್ಬರಿಗೆ ಆಮಿಷಕ್ಕೊಳಗಾಗಿ ಅವರ ಬದಲಾಗಿ ತಾನು ನಡೆಯದ ಘಟನೆಯ ಬಗ್ಗೆ ತಾನು ಉಲ್ಲೇಖ ಮಾಡಿ ಅವರನ್ನು ಮತ್ತಷ್ಟು ಕಷ್ಟಕ್ಕೆ ಬೀಳುವಂತೆ ಮಾಡಿದವನಾಗಿದ್ದರೆ ಅಗಮ್ಯಾಗಾಮಿನಃ, ಯಾವುದು ತನಗೆ ಬರುವ ಸೊತ್ತೇ ಅಲ್ಲವೋ ಅದನ್ನು ತನ್ನ ಹೆಸರು ಹೇಳಿ ಅದಕ್ಕೆ ಒಂದು ರಶೀದಿ ಮಾಡಿಸಿ ಇದು ನನ್ನದು ಅಂತ ಅದರ ಮೇಲೆ ದಬ್ಬಾಳಿಕೆಯನ್ನು ಸಾಧಿಸುವವನು. ಏಚಾನ್ಯೇ ಗ್ರಾಮಯಾಜಿನಃ, ಹೀಗೆ ಊರಿನ ಮೂಢರನ್ನು, ಪಾಪದವರನ್ನು, ಏನೂ ಶಾಸ್ತ್ರದ ಬಗ್ಗೆ ಅವರನ್ನು ತನ್ನ ಮಾತಿಗೆ ಬಲಿಯಾಗ್ತಾರೆ ಅಂತ ಗೊತ್ತಾದಾಗ ತನಗೆ ಬೇಕಾದಂತೆ ಅವರನ್ನು ಬಳಸಿಕೊಂಡವರನ್ನು. ಅಷ್ಟೇ ಅಲ್ಲ, ಪಿತೃಮಾತೃ ಸ್ನುಷಾಪತ್ಯ ಸ್ವದಾರ ತ್ಯಾಗಿನಶ್ಚಯೇ ಏಕದರ್ಯಾಶ್ಚ ಲುಬ್ಧಾಶ್ಚ ನಾಸ್ತಿಕಾ ಧರ್ಮದೂಷಕಾ. ತಂದೆಯನ್ನು, ತಾಯಿಯನ್ನು, ಸೊಸೆಯನ್ನು, ಮಕ್ಕಳನ್ನು, ಹೆಂಡತಿಯನ್ನು ತ್ಯಾಗ ಮಾಡಿ ಬೀದಿಗೆ ಬಿಟ್ಟು ಅವರಿಗೆ ಅವರ ರಕ್ಷಣೆಯನ್ನು ಮಾಡಬೇಕಾದದ್ದು ಒಬ್ಬ ಗೃಹಸ್ಥನಾಗಿ ಅವನ ಕರ್ತವ್ಯ. ಅದನ್ನು ಮಾಡದೆ ಯಾರದ್ದೋ ಮಾತು ಕೇಳಿಸಿಕೊಂಡು ಯಾರದ್ದೋ ಮೇಲಿನ ಸೇಡಿಗೆ, ದ್ವೇಷಕ್ಕೆ ಒಳಗಾಗಿ ಅತ್ಯಂತ ಲುಬ್ಧತನ ಅಂದರೆ ಲೋಭದಿಂದಾಗಿ ಹೆಚ್ಚು ಹೆಚ್ಚು ತಾನು ಗಳಿಸಬೇಕು, ಅವರಿದ್ರೆ ಅವರಿಗೂ ಕೊಡಬೇಕಾಗುತ್ತೆ ಅಂತ ಅವರನ್ನೆಲ್ಲ ದೂರೀಕರಿಸಿ ಆ ಸಂಪತ್ತನ್ನು ವಶಪಡಿಸಿಕೊಳ್ಳುವವನು. ಭಗವಂತನ ಅರಿವನ್ನು ಮರೆತು ಧರ್ಮದ ಇರವನ್ನು ದೂರೀಕರಿಸಿ ನಾಸ್ತಿಕನಂತೆ ಧರ್ಮವನ್ನು ದೂಷಣೆ ಮಾಡ್ತಾ ಬದುಕುವವನು. ತ್ಯಜಂತಿ ಸ್ವಾಮಿನಂ ಯುದ್ಧೇ, ಯುದ್ಧಕ್ಕೆ ಅಂತ ಬಂದಿರ್ತಾನೆ, ಯಜಮಾನ ಮುಂದಿರ್ತಾನೆ, ಇವನವನು ಹಿಂದಿಗೆ ಬೆಂಗಾವಲಾಗಿ ಇರಬೇಕು. ಅಂಥ ಸಂದರ್ಭದಲ್ಲಿ ಅವರನ್ನು ಮಾತ್ರ ಬಿಟ್ಟು ತಾನು ಮಧ್ಯದಲ್ಲಿ ಪಲಾಯನ ಮಾಡಿದವನಾದರೆ ಸ್ವಾಮಿನಂ ಯುದ್ಧೇ ಯೇ ತ್ಯಜಂತಿ ಶರಣಾಗತಂ, ತನ್ನತ್ರ ನೀವೇ ನನಗೆ ರಕ್ಷಕರು ಅಂತ ಬಂದು ಕೇಳಿರ್ತಾನೆ, ನೀವು ರಕ್ಷಿಸ್ತೀರಿ ಅಂತ ಧೈರ್ಯದಲ್ಲಿ ನಮಗೆ ಶರಣಾಗಿರ್ತಾನೆ. ಅಂಥವನನ್ನು ಮತ್ತೆ ಶತ್ರುಗಳ ಕೈಗೆ ಒಪ್ಪಿಸಿ ಅವರನ್ನು ನಾಶಪಡಿಸಿದವನು. ಗವಾಂ ಭೂಮೇಶ್ಚ ಹಂತಾರಃ, ಭೂಮಿಯನ್ನು ಕಾರಣ ಇಲ್ಲದೆ ನಯಂತ್ರೈಹಿ ಶೋಷಯೇದ್ ಭೂಮಿಂ ಅಂತ ಮಾತು ಇದೆ. ಕಾರಣ ಇಲ್ಲದೆ ಭೂಮಿಯನ್ನು ಯಂತ್ರದಿಂದ ಕೊರಿಬಾರದಂತೆ. ಈಗ ಉಳುವುದಕ್ಕೆ ಅದೊಂದು ಕೃಷಿಯ ಅನಿವಾರ್ಯವಾದ ಕರ್ತವ್ಯ. ನಾವು ಅದರಿಂದ ಬೆಳೆ ತೆಗೆದು ಆ ಬೆಳೆಯನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ ಭಗವಂತನಿಗೆ ನಿವೇದಿಸಿ ಒಂದಿಷ್ಟು ಕರ್ತವ್ಯ ಮಾಡ್ತೇವೆ. ಆದರೆ ಭೂಮಿಯನ್ನು ಆಳಕ್ಕೆ ತೋಡಿ ಅದರ ನೀರನ್ನು ಸೆಳೆಯುವುದು ಅಂತ ಏನಿದೆ, ಅಂತರ್ಜಲವನ್ನು ಹಿಂಗಿಸುವುದು, ಅದು ವಸ್ತುತಃ ಶಾಸ್ತ್ರೀಯವಾಗಿ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಒಲವಿಲ್ಲ. ಬಾವಿ ತೋಡಿದರೆ ಕನಿಷ್ಠ ಪಕ್ಷ ಆ ಬಾವಿಯ ನೀರು ಉಳಿಯುವುದಾಗಿದ್ದಾಗ ಅದರ ಪರಿಸರದ ಎಲ್ಲ ನೀರು ಉಳ್ಕೊಳ್ಳುತ್ತೆ. ನಾವು ಭೂಮಿಯನ್ನು ತೂತು ಮಾಡಿ ಅದನ್ನು ಎಷ್ಟೋ ಸಾವಿರ ಅಡಿಗೆ ಆಳಕ್ಕೆ ಎಳೀತೇವಲ್ವ, ಅದು ಯಂತ್ರಕ್ಕೆ, ಭೂಮಿಗೆ ಮಾಡುವ ಅವಮಾನ ಅಂತನ್ನುವ ಮಾತನ್ನು ಮನುಸ್ಮೃತಿ ಹೇಳುತ್ತೆ. ಹಾಗಾಗಿ ಭೂಮಿಯನ್ನು ಯಾರು ಹಂತಾರಹ, ನಾಶಪಡಿಸುವ ರೀತಿಯಲ್ಲಿ ಒಂದೋ ದುರ್ಬಳಕೆ ಮಾಡುವುದು, ಬೆಂಕಿ ಕೊಟ್ಟು ಕಾರಣ ಇಲ್ಲದೆ ಕಾಡನ್ನು ಸುಟ್ಟು ಹಾಕುವುದು, ತಮಗೆ ಜಾಗ ಬೇಕು ಅನ್ನುವ ಕಾರಣಕ್ಕೆ ಅಕಸ್ಮಾತ್ತಾಗಿ ಬೆಂಕಿ ಬಿತ್ತು ಅಂತ ಅನ್ನೋದನ್ನು ಸೃಷ್ಟಿಸುವಂತಹದ್ದೇನಿದೆ, ಇವನು ಕೂಡ ಖಂಡಿತ ಒಳ್ಳೆಯ ಗತಿಯನ್ನು ಪಡೆಯುವುದಿಲ್ಲ. ಏಚಾನ್ಯೇ ರತ್ನ ದೂಷಕಾಹ, ಅಪೂರ್ವವಾದ ರತ್ನವನ್ನು ಸರಿಯಾಗಿ ಉಪಯೋಗಿಸ್ಲಿಕ್ಕಾಗದ ಹಾಗೆ ಅದನ್ನು ಮರೆಮಾಚಿ ಅದರ ಬೆಲೆಯನ್ನು ಗೊತ್ತುಪಡಿಸದಂತೆ ಇನ್ನೊಬ್ಬನ ಕೈಯಿಂದ ವಶಪಡಿಸಿಕೊಳ್ಳುವನಾಗಿರಬಹುದು. ಪರಾಪವಾದಿನಃ ಪಾಪಾಹ, ಇನ್ನೊಬ್ಬರ ಮೇಲೆ ತಾನು ಮಾಡಿದ ತಪ್ಪನ್ನು ಹೊರಿಸಿ ತಾನು ಸುಲಭವಾಗಿ ತಪ್ಪಿನಿಂದ ತಪ್ಪಿಸಿಕೊಳ್ಳುವಂಥವನು. ದೇವತಾ ಗುರು ನಿಂದಕಾಹ, ಭಗವಂತನನ್ನು ಹೇಳಿಕೊಡುವ, ಭಗವಂತನ ದಾರಿಯನ್ನು ತೋರುವ ಗುರುಗಳನ್ನು ನಿಂದಿಸುವವನು. ಮಹಾಕ್ಷೇತ್ರೇಷು ಸರ್ವೇಷು ಪ್ರತಿಗ್ರಹ ರಥಾಶ್ಚಯೇ, ಅತ್ಯಂತ ದೊಡ್ಡದಾದ
ಗುರುಗಳು ನೆಲೆಸಿದ, ಋಷಿಗಳು ನೆಲೆಸಿದ, ಭಗವತ್ ಸನ್ನಿಧಾನ ಇರುವ ಕ್ಷೇತ್ರಗಳಲ್ಲಿ ಬಂದ ಯಾತ್ರಿಗಳನ್ನು ಪೀಡಿಸಿ ಅವರಿಂದ ಸಂಪತ್ತನ್ನು ದೋಚುವಂಥವನಾಗಿರ್ಬೋದು. ಪರದ್ರೋಹ ರತಾಯೇಚ ತಥಾಚ ಪ್ರಾಣಿ ಹಿಂಸಕಾಹ, ಇನ್ನೊಬ್ಬರಿಗೆ ನಂಬಿಕೆ ಹುಟ್ಟಿಸಿ ಅವರಿಂದ ಸಂಪತ್ತನ್ನು ಪಡೀತೇನೆ ಅಂತ, ಅಂದರೆ ನಿಮಗೂ ಲಾಭ ಕೊಡಿಸ್ತೇನೆ ಅಂತ ಹೇಳಿ ಅವರ ತಲೆಯನ್ನು ಚೆನ್ನಾಗಿ ಏನೂ ಕಾಣದಂತೆ ಸವರಿ ತಾನೇನು ಮಾಡೇ ಇಲ್ಲ ಅನ್ನುವ ಹಾಗೆ ದ್ರೋಹಕ್ಕೆ ಈಡು ಮಾಡುವವನನ್ನು ಪ್ರಾಣಿ ವಿಹಂಸಕಾಹ, ಪ್ರಾಣಿಗಳನ್ನು ಹಿಂಸಿಸುವವನು. ಕುಪ್ರತಿಗ್ರಾಹಿಣ ಸರ್ವೇ, ಯಾವುದು ಪ್ರತಿಗ್ರಹ ಅಂದರೆ ಸ್ವೀಕರಿಸುವುದು, ಕುಪ್ರತಿಗ್ರಹ ಅಂದರೆ ಕೆಟ್ಟವನಿಂದಾಗಿ ಸಂಪತ್ತನ್ನು ಸ್ವೀಕರಿಸುವುದು, ಕೆಟ್ಟ ದಾರಿಯಿಂದ ಸಂಪಾದನೆ ಮಾಡುವುದು. ಕೆಟ್ಟ ದಾರಿಯಿಂದ ಮಾಡಿದ ಸಂಪಾದನೆಯನ್ನು ಇನ್ನೂ ಕೆಟ್ಟ ಕೆಲಸಗಳಿಗೆ ಮತ್ತೆ ಅದೇ ದುರ್ವಿನಿಯೋಗದಲ್ಲಿ ತೊಡಗಿಸಿಕೊಂಡವನು ಪ್ರೇತ ರಾಕ್ಷಸ ಪೈಶಾಚ ತಿರ್ಯಗ್ ವೃಕ್ಷ ಕುಯೋನಿಷು ನತೇಷಾಂ ಸುಖಲೇಶೋಸ್ತಿ ಇಹಲೋಕೆ ಪರತ್ರ ಚ. ಪ್ರೇತವಾಗಿ, ರಾಕ್ಷಸನಾಗಿ, ತನ್ನ ಮೈಯ ಮಾಂಸವನ್ನು ತಾನೇ ಕಿತ್ತು ತಿನ್ನುವ ಪಿಶಾಚಿಯಾಗಿ, ಅಥವಾ ತಿರಿಯಗ್ ಪ್ರಾಣಿಗಳಾಗಿ, ಅಂದರೆ ತಿಂದ ಅನ್ನ ಬಾಯಿಯಿಂದ ಹಾಗೆ ಹೊಟ್ಟೆಗೆ ಚಲಿಸಿ ಹಾಗೆ ದೇಹದಿಂದ ಹೊರಕ್ಕೆ ಹೋಗುವುದಕ್ಕೆ ಪ್ರಾಣಿಗಳನ್ನು ತಿರಿಯಕ್ ಪ್ರಾಣಿಗಳು ಅಂತ ಹೇಳ್ತಾರೆ. ಅದರಲ್ಲೂ ಅತ್ಯಂತ ಕ್ರೂರವಾದ ತಿರಿಯಕ್ ಪ್ರಾಣಿಗಳಾಗಿ, ವೃಕ್ಷ ಕುಯೋನಿಷು, ಕೆಟ್ಟ ವಿಷವನ್ನು ಕಾರುವ ವೃಕ್ಷಗಳಾಗಿ, ಉಳಿದ ಪ್ರಾಣಿಗಳನ್ನು ಹಿಂಸಿಸುವ ಕ್ರೂರ ಪ್ರಾಣಿಗಳಾಗಿ ಹುಟ್ಟಿ ಬರ್ತಾನೆ. ನತೇಷಾಂ ಸುಖಲೇಶೋಸ್ತಿ, ಈ ತಪ್ಪುಗಳನ್ನು ನಡೆಸುವವನಿಗೆ ಆ ಕ್ಷಣದಲ್ಲಿ ತಾನು ಸುಖವಾಗಿದ್ದೇನೆ ಅಂತ ಭ್ರಮಿಸುವವನಾಗಿದ್ರೂ ಕೂಡ ಈ ಲೋಕದಲ್ಲೂ ಕಷ್ಟ ಅನುಭವಿಸ್ತಾನೆ. ಮುಂದೆ ಪರತ್ರಚ, ಮುಂದಿನ ಶರೀರದ ತ್ಯಾಗದ ನಂತರದ ಬದುಕು ಕೂಡ ಅತ್ಯಂತ ಭಯಾನಕವಾಗಿರುತ್ತೆ. ಅದರಿಂದಾಗಿ ತಸ್ಮಾತ್ ತ್ಯಕ್ತ್ವಾ ನಿಷಿದ್ಧಾರ್ಥಂ ವಿಹಿತಂ ಕರ್ಮಚಾಚರೇತ್ ಯಜ್ಞಂ ದಾನಂ ತಪಸ್ತೀರ್ಥಂ ಮಂತ್ರಂ ದೇವಂ ಗುರುಂ ಭಜೇತ್. ಈ ಕಾರಣಕ್ಕಾಗಿ ಸಾಧ್ಯವಾದಷ್ಟು ನಿಷಿದ್ಧವಾದ ಕರ್ಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ವಿಹಿತವಾದ ಕರ್ಮದಲ್ಲಿಯೇ ನಾವು ಇರುವುದಕ್ಕೆ ಪ್ರಯತ್ನಿಸಬೇಕು. ಎಷ್ಟು ಸಾಧ್ಯವೋ ಮನಸ್ಸಿನಲ್ಲಿ ಎಲ್ಲವನ್ನೂ ನಾವು ಆಚರಣೆ ಮಾಡುವಲ್ಲಿ ಸೋತರೂ ಕೆಟ್ಟ ದಾರಿಯಲ್ಲಿ ಹೋಗದ ಹಾಗೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳುವಂಥದ್ದಿದೆ, ಒಳ್ಳೇದು ಮಾಡದೇ ಇದ್ರೂ ತೊಂದರೆ ಇಲ್ಲ, ಕೆಟ್ಟದ್ದು ಮಾಡದೇ ಇದ್ದರೆ ಸಾಕು ಅಂತ. ಈಗ ಈ ಸರ್ಕಾರಿ ಇಲಾಖೆಗಳಲ್ಲಿ ದುಡ್ಡು ತೊಗೊಂಡ್ರು ಪಾಪ ಕೆಲಸ ಮಾಡಿ ಕೊಡ್ತಾನೆ, ಅವನು ಒಳ್ಳೆಯವನು ಅನ್ನುವ ಸ್ಥಿತಿಗೆ ಬಂದು ನಾವು ಯೋಚನೆ ಮಾಡಿ ನಿಂತಿದ್ದೇವೆ ಇವತ್ತು. ವಸ್ತುತಃ ಸರ್ಕಾರದ ಕೆಲಸ ಅಂತ ಅನ್ನೋದು ದೇವರ ಕೆಲಸ ಅಂತ ಅವ್ನು ಮಾಡಿ ಕೊಡಬೇಕು. ಅವನು ಮತ್ತೆ ಅದನ್ನೇ ವಾಪಸ್ ನಮಗೆ ಹೇಳ್ತಾನೆ, ಸರ್ಕಾರದ ಕೆಲಸ ನಮ್ಮ ಕೆಲಸ ಅಲ್ಲ, ಅದು ದೇವ್ರ ಕೆಲಸ, ದೇವ್ರು ಮಾಡ್ತಾರೆ, ನಾವು ಇಲ್ಲಿರುವುದು ನಮ್ಮ ಕೆಲಸಕ್ಕೋಸ್ಕರ ಅಂತ. ಅಂದರೆ ನಿಜವಾಗಿ ಅದು ಭಗವಂತನ ಕೆಲಸ, ಅಂದರೆ ನಾವು ಮಾಡುವ ಕೆಲಸದಿಂದ ಭಗವಂತ ಮೆಚ್ಚಲಿ ಅಂತ ಮಾಡಬೇಕಾದದ್ದು ಅಂತ ಅನ್ನೋದನ್ನು ದೇವರೇ ಮಾಡಿಕೊಡ್ತಾನೆ ಅಂತ ನಮ್ಮ ಮೇಲೆ ಸಾಗ ಹಾಕಿ ಕಳಿಸುವಂಥದ್ದು ನಾವು ಇವತ್ತು ನೋಡ್ತೇವಲ್ವ. ಇದೆಲ್ಲವೂ ಕಾಲ ಹೋದ ಹಾಗೆ ನಾವು ಒಳ್ಳೆಯದನ್ನು ಅತ್ಯಂತ ಕಡಿಮೆ ಇದರಲ್ಲಿ ಹುಡುಕುವ ಪ್ರಯತ್ನ ಮಾಡ್ತಾ ಹೋಗ್ತೇವೆ. ಆ ಪ್ರಯತ್ನವನ್ನು ಮಾಡುವುದು ಈಗದ ಕಥೆ ಅಲ್ಲ, ಅದು ಆಗಲೂ ಹಾಗೇನೆ ಅಂತ. ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೇದು, ಕನಿಷ್ಠ ಪಕ್ಷ ಇಷ್ಟರಲ್ಲಾದು ಒಳ್ಳೇದು ಇದೆಯಲ್ವಾ ಅಂತ. ಅದು ಕಲಿಯುಗದ ಪ್ರಭಾವವೇ ಹಾಗೆ. ಕೊನೆಗೆ ಯಾರು ಒಳ್ಳೆಯವನು ಅಂತ ಒಬ್ಬ ಕವಿ ಕೇಳಿದಾಗ, ನಮ್ಮ ಬಟ್ಟೆಯನ್ನು ದುಡ್ಡು ತೆಗೆದುಕೊಂಡು ಒಗೆದು ನಮಗೇ ವಾಪಸ್ ಕೊಡ್ತಾನಲ್ಲ ಅವನಷ್ಟು ಒಳ್ಳೆಯವನು ಮತ್ತೊಬ್ಬ ಇಲ್ಲ ಅಂತ. ಮಹಾ ದಾನಿ ಯಾರು, ಮಹಾ ಒಳ್ಳೆಯವನು ಯಾರು ಅಂತಂದರೆ ನಮ್ಮದೇ ಬಟ್ಟೆಯನ್ನು ನಮ್ಮ ಹತ್ರನೇ ದುಡ್ಡು ತೆಗೆದುಕೊಂಡು ವಾಪಸ್ಸು ತಂದು ಕೊಡ್ತಾನೆ, ಅವನೇ ನಿಜವಾಗಿ ನಮಗೆ ದೊಡ್ಡ ದಾನಿ ಆ ಊರಲ್ಲಿ ಅಂತ. ಅಂದರೆ ಈ ಥರ ತುಂಬ ತಮಾಷೆಗಳನ್ನು ಶಾಸ್ತ್ರಗಳಲ್ಲಿ ಮಾಡುವುದನ್ನು ನೋಡ್ತೇವೆ ನಾವು. ಅಂದರೆ ಅದು ಪ್ರಭಾವ ಹಾಗೆ ಕಲಿ ಸ್ವಾರ್ಥವನ್ನು ಬೆಳೆಸುವುದು ಅಂದರೆ ಹಾಗೆ ಮತ್ತೆ ಮನುಷ್ಯನನ್ನು ಅಧಪಾತಕ್ಕೆ ಕರೆದುಕೊಂಡು ಹೋಗುತ್ತೆ ಹೊರತು ದಿನ ಕಳೆದಂತೆ. ಅದರಿಂದಾಗಿ ಜಾರುವುದು ಬೇಗ. ಈಗ ಎತ್ತರದ ಮೆಟ್ಲಿಂದ ಬಿದ್ದರೆ ಬೀಳಲಿಕ್ಕೆ 2 ನಿಮಿಷ ಸಾಕು, 2 ನಿಮಿಷನೂ ಬೇಡ. ಆದರೆ ಹತ್ತಲಿಕ್ಕೆ ಸುಮಾರು ಹೊತ್ತು ಬೇಕು. ಅದರಿಂದಾಗಿ ನಾವು ಇಳಿಜಾರಲ್ಲಿ ಯಾವುದೇ ಕಾರಣಕ್ಕೂ ಪಕ್ಕದ ಭಾಗಕ್ಕೆ ಇಳಿಯುವ ಸಾಹಸವನ್ನೇ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಏರುವ ಪ್ರಯತ್ನ ಮಾಡ್ತಾ ಇದ್ದರೆ ಬಿದ್ದರೂ ಸ್ವಲ್ಪ ಜಾರಿಕೆ ಹಿಂದೆ ಉಂಟಾಗಬಹುದು. ಮತ್ತೆ ಹತ್ತುವ ಪ್ರಯತ್ನದಲ್ಲಿ ನಮ್ಮನ್ನು ಮುಖ ಆ ಕಡೆ ಇರುತ್ತೆ, ಹತ್ತಬೇಕಾದದ್ದು ಆ ಕಡೆ ಅಂತ ಆದರೂ ಗೊತ್ತಾಗುತ್ತೆ. ಮುಖ ತಿರುಗಿಸಿ ಈ ಕಡೆನೇ ಬಿದ್ದರೆ ಬೀಳುದು ಮುಖ ಮೂತಿ ಎಲ್ಲ ಒಡೆದೇ ಹೋಗುದಷ್ಟೇ, ಏಳಲಿಕ್ಕೂ ಸಾಧ್ಯ ಆಗೋದಿಲ್ಲ, ದಿಕ್ಕು ಕಾಣೋದಿಲ್ಲ. ಅದರಿಂದಾಗಿ ತಲೆ ತಿರುಗಿ ಬೀಳುವ ಮುನ್ನ ಕನಿಷ್ಠ ಪಕ್ಷ ಬೆಳಕಿನ ಕಡೆಗೆ ನಾವು ಮುಖ ಮಾಡಿಕೊಂಡು ಹತ್ತುತ್ತಾ ಇದ್ದೇವೆ ಅಂತಂದರೆ ಇಡುವ ಹೆಜ್ಜೆಯಲ್ಲಿ 1-2 ಜಾರಿಕೆ ಇದ್ದರೂ ಮತ್ತೆ ಹತ್ತುವುದಕ್ಕೆ ಅವಕಾಶ ಆಗುತ್ತೆ. ವಿಪಾಕಂ ಕರ್ಮಣಾಂ ದೃಷ್ಟ್ವಾ ಕುಯೋ ಯೋನಿಕೋಟಿ ಶುದುಸ್ತರಂ ಚತುರ್ಭಿರಪಿ ವರ್ಣೈಶ್ಚ ಸೇವ್ಯೋ ಧರ್ಮೋ ನಿರಂತರಂ. ಅದರಿಂದಾಗಿ ಅವರು ಹೇಳ್ತಾ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಘಟಿಸಿ ಹೋಗುತ್ತೆ ನಾವು ಬಯಸದೇ ಇದ್ದ ಘಟನೆಗಳು ಕೂಡ. ಆದರೆ ಅದರಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಿದ್ದೇವೆ ಅನ್ನೋದರ ಮೇಲೆ ನಮಗೆ ಅದರ ದೋಷಗಳು ಅಂಟಿಕೊಳ್ತವೆ.
ಅದರಿಂದ ಅಕಸ್ಮಾತ್ತಾಗಿ ಕೈಯಿಂದ ಜಾರಿಕೆಯಿಂದ ಅದು ಉಂಟಾದ ತಪ್ಪು ಮತ್ತೆ ಅವನ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅವನು ಎತ್ತರಕ್ಕೆ ಏರ್ಲಿಕ್ಕಾಗತ್ತೆ. ಆದರೆ ಒಂದು ಎಚ್ಚರಿಕೆ ಇರಬೇಕಾದದ್ದು, ನಮ್ಮ ನಮ್ಮ ವರ್ಣಕ್ಕೆ, ಬಣ್ಣಕ್ಕೆ, ಸ್ವಭಾವಕ್ಕೆ ಅನುಗುಣವಾಗಿ ಧರ್ಮವನ್ನು ಬಿಡದೆ ಕರ್ತವ್ಯದಲ್ಲಿ ತೊಡಗಬೇಕು. ಅಂದರೆ ನನಗೆ ಅಧ್ಯಯನದಲ್ಲಿ ಆಸಕ್ತಿ ಜಾಸ್ತಿ ಅಂತಾದರೆ ನಾನು ಅಧ್ಯಯನಕ್ಕೆ ಹೆಚ್ಚು ಒತ್ತು ಕೊಟ್ಟು ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲ, ನೊಂದ ಜನಕ್ಕೆ ದನಿಯಾಗಿ ನಾನು ಹೋರಾಟದಲ್ಲಿ ತೊಡಗ್ತೇನೆ, 4 ಜನಕ್ಕೆ ರಕ್ಷಣೆ ಕೊಡುವುದೇ ನನಗೊಂದು ಖುಷಿ ಕೊಡುವಂತಹ ಕೆಲಸ ಅಂತಿದ್ರೆ ಅದನ್ನು ಪ್ರಾಮಾಣಿಕವಾಗಿ ಅದರಲ್ಲೂ ಸರ್ವಿಸ್ ಮಾಡಲಿಕ್ಕಿದೆ. ಸರ್ವಿಸ್ ಬಿಟ್ಟು ಮನುಷ್ಯ ಇಲ್ಲವೇ ಇಲ್ಲ. ಯಾಕೆಂದರೆ ಅವನು ಅಧ್ಯಯನ ಮಾಡಿಸುವುದು ಸರ್ವಿಸ್ ಮೈಂಡೆಡ್ ಆಗಿ, ಒಬ್ಬನಿಗೆ ರಕ್ಷಣೆ ಕೊಡುವುದು ಸರ್ವಿಸ್ ಮೈಂಡೆಡ್ ಆಗಿ, ಆಗಲೇ ಅದು ಪೂರ್ತಿ ಆಗುತ್ತೆ. ಒಬ್ಬ ವ್ಯಾಪಾರ ಮಾಡ್ತಾನೆ, ಅಲ್ಲೂ ಕೂಡ ತನಗೆ ಲುಕ್ಸಾನ್ ಆಗಬಾರ್ದು ಅಂತ ಯೋಚನೆ ಮಾಡಬೇಕು ಹೊರತು ಒಂದಕ್ಕೆ 2 ಲಾಭವನ್ನು ಪಡಿಬೇಕು ಅಂತ ಯೋಚನೆ ಮಾಡುವುದು ಅನ್ಯಾಯವೇ. ಅದು ಒಳ್ಳೆ ಮಾತು ಸಿಕ್ಬಿಡುತ್ತೆ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದೆ ಅಂತ. ಅದು ದುಸ್ಥಿತಿಯ ಪರಿಸ್ಥಿತಿಯನ್ನು ಹೇಳಿದ್ದು ಹೊರತು ಮಾಡಲಿಕ್ಕೋಸ್ಕರ ಹೇಳಿದ್ದಲ್ಲ. ಹಾಗೆ ಮಾಡಿದ್ದು ದ್ರೋಹ, ಅದು ವ್ಯಾಪಾರ ಅಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದು. ಈಗ ವ್ಯಾಪಾರ ಮಾಡೋರಿಗೆ ಇದು ಶಾಸ್ತ್ರದಲ್ಲಿ ಒಂದು ಬಂದ ಮಾತು, ವ್ಯಾಪಾರ ಅಂದರೆ ದ್ರೋಹ ಇದ್ದದ್ದೇ ಅಂತ. ಹಾಗಲ್ಲ ಅದರ ಅಭಿಪ್ರಾಯ. ವ್ಯಾಪಾರ ಮಾಡುವಾಗ ಕೆಲವೊಂದು ಬಾರಿ ಅನಿವಾರ್ಯವಾಗಿ ಒಂದಿಷ್ಟು ಕಳೆದುಕೊಂಡು ನಾವು ನಾಳೆ ಮತ್ತೆ ಬೆಳೆದು ಹೆಚ್ಚಿನದನ್ನು ವಿನಿಯೋಗಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಅದರ ತೊಂದರೆ ಆಗದಂತೆ ನಾವು ಬಳಸಿಕೊಳ್ಬೇಕು ಅಂತ ಅಷ್ಟೇ ಅರ್ಥ ಇರುವುದು ಹೊರತು ಏನು ಮಾಡಿದ್ರು ಯೋಚನೆ ಮಾಡಬೇಕು. ಏನು ಅಂದರೆ ದ್ರೋಹದ ಪರಿಸ್ಥಿತಿ ಎಷ್ಟಿದೆ ಅಂದರೆ, ಒಂದು ತಗೊಳ್ಳಿ, 2 ಬಿಡಿಯಾಗಿ ತಗೊಳ್ಳಿ ಅಂತಂದರೆ, ವಾಪಸ್ ತಗೊಳ್ಳಿ ಅಂತಂದರೆ, ಯಾವನಾದರೂ ತಲೆ ಕೆಟ್ಟವನು ಒಂದು ವಸ್ತುವಿನ ಬೆಲೆಯನ್ನು ಕೊಡುವ ವಿಷಯಕ್ಕೆ ಮತ್ತೆ 2 ವಸ್ತುವನ್ನು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ 3ರ ಬೆಲೆ ಹಾಕಿನೇ ಅವನು 1 ಕೊಡ್ತಾ ಇದ್ದಾನೆ ಅಂತಲೂ ನಾವು ಅರ್ಥ ಮಾಡ್ಕೋಬೇಕು. ನಮಗೇನು ಅಂದರೆ 999 ಹೇಳಿದ ತಕ್ಷಣ ಒಳಗಿನಿಂದ ಒಂದು ಸರ್ತಿ 1000 ರೂಪಾಯಿ ಆಗಲಿಲ್ಲಲ್ಲ, 4 ಸಂಖ್ಯೆಯಲ್ಲಿ ದುಡ್ಡು ಖರ್ಚಾಗಲಿಲ್ಲಲ್ಲ, ಅವನು 1 ರೂಪಾಯಿ ಮತ್ತೆ ಕೊಡಲ್ಲ, 999 ರೂಪಾಯಿ ಇಸ್ಕೊಂಡಿರ್ತಾನೆ. ನಮಗೊಂದು ಸಂಕೋಚ ಆಗುತ್ತೆ, ಅಯ್ಯೋ 1 ರೂಪಾಯಿ ಹೇಗೆ ಕೇಳೋದು. ಅವನು ಒಂದು ಸರ್ತಿ ಮೇಲಿಂದ ಕೆಳಗೆ ಅಧಿಕಾರಪೂರ್ವಕವಾಗಿ ನೋಡ್ತಾನೆ, ನೀವೇನ್ರಿ 1 ರೂಪಾಯಿ ಕೇಳೋದು, ಭಿಕ್ಷುಕರ ನೀವು ಅನ್ನೋ ಥರ ನೋಡಿದೆ. ನಮಗೂ ಅದೇ ಥರದ್ದು ಒಂದ್ಸಲ ಯೋಚನೆ ಹತ್ತತ್ತೆ. ಅಂದರೆ ವ್ಯಾಪಾರ ಅಂತಂದಾಗ ನಮಗೆ ಹೇಗಾಗಿದೆ ಅಂದರೆ, ಅಡ್ವರ್ಟೈಸ್ಮೆಂಟ್ ಅಂತ ಅನ್ನೋದೇ ನಮ್ಮನ್ನು ಚೆನ್ನಾಗಿ ಮೋಸ ಮಾಡಲಿಕ್ಕೋಸ್ಕರ 4 ಸಲ ನೋಡಿದ ಮೇಲೆ 5ನೇ ಸಲ ಬೀಳಲೇಬೇಕು, ಆ ಯೋಚನೆಗೆ ಮನಸ್ಸು ಹತ್ತಲೇಬೇಕು, ತಗೊಳ್ಳೇಬೇಕು ಅನ್ನುವಷ್ಟು ನಾವು ದಡ್ಡರಾಗ್ತಾ ಹೋಗ್ತಾ ಇದ್ದೇವೆ. ಅದರಿಂದ ವಸ್ತುತಃ ಒಂದು ಸೋಪನ್ನು ನೀವು ಮನೆಯಲ್ಲಿ ಉಪಯೋಗಿಸಿ ಸೃಷ್ಟಿ ಮಾಡಿದರೆ, ನೀವೇ ಪದಾರ್ಥಗಳನ್ನು ತಯಾರಿಕೆ ಮಾಡಿದರೆ, ಅದಕ್ಕೆ ಬಣ್ಣದ ಬೆಗಡೆ ಇರದೇ ಇರ್ಬೋದು, ಅವರು ಕೊಡುವ ಆಕಾರ ಇರದೇ ಇರ್ಬೋದು, ಅವರು ಹಾಕುವ ಬಣ್ಣ ಬಾರದೇ ಇರ್ಬೋದು. ಮೈ ತೊಳಿಲಿಕ್ಕೆ ಬೇಕಾದ ಸೋಪ್ ತಯಾರು ಮಾಡಲಿಕ್ಕೆ ಆಗೋದು ಮ್ಯಾಕ್ಸಿಮಮ್ 3.5 ರಿಂದ 4 ರೂಪಾಯಿ. ಅವರು ಅದನ್ನು 50 ರೂಪಾಯಿಗೆ ಮಾರ್ತಾರೆ. ಯಾವನೋ ಒಬ್ಬನಿಗೆ ಅದನ್ನು ಅಡ್ವರ್ಟೈಸ್ ಮಾಡ್ತಾನಲ್ಲ, ಅವನಿಗೆ ಕೋಟಿ ಕೊಡ್ಲಿಕ್ಕೋಸ್ಕರ ನಮ್ಮ ತಲೆಯಿಂದನೇ ತೆಗೆದು ಅವನಿಗೆ ಕೊಟ್ಟು ಮತ್ತೆ ನಮ್ಮ ಹತ್ರನೇ ಇದು ಬಹಳ ಉಪಯುಕ್ತವಾದ ಸೋಪು ಅಂತ ತಲೆ ಮೇಲೆ ಸವರ್ತಾರೆ. ವಸ್ತುತಃ ಸೋಪಿನ ಉದಾಹರಣೆ ನಾನು ಕೊಡಬಾರ್ದು, ಯಾಕೆಂದರೆ ಸೋಪು ಬಳಸಿಯೇ ಇವತ್ತು ನಮ್ಮ ಎಲ್ಲ ನೀರಿನ ಮೂಲಗಳು ಹಾಳಾಗಿರುವುದು. ನಮ್ಮ ಪ್ರಾಚೀನ ಕಲ್ಪನೆಯಲ್ಲಿ ಯೋಚನೆ ಮಾಡಿದಾಗ ಮಣ್ಣು ಅಥವಾ ಕಡಲೆ ಹಿಟ್ಟು ಅಥವಾ ಇಂಥ ಯಾವುದೇ ರಾಸಾಯನಿಕವಲ್ಲದ ಪದಾರ್ಥ ಬಳಸಿದ್ದು ನಾವು ಹಿಂದಿನ ಕಾಲದಲ್ಲಿ ಎಷ್ಟು ನೋಡ್ತೇವೆ, ಅಲ್ಲಿಯ ತನಕ ಯಾವತ್ತೂ ನದಿಯ ಯಾವ ಮೂಲಗಳು ಹಾಳಾಗಿರಲಿಲ್ಲ. ಇವತ್ತೆಲ್ಲ ತೀರ್ಥಕ್ಷೇತ್ರಗಳಲ್ಲಿ ಹೆಚ್ಚು ನಾಶ ಆಗಿರುವುದಕ್ಕೆ ಕಾರಣವೇ ನಾವಲ್ಲಿ ಹೋಗಿ ಬಳಸಿದ ಪೇಸ್ಟು ಮತ್ತು ಸೋಪ್. ಇದನ್ನು ನಾವು ಎಷ್ಟು ಮ್ಯಾಕ್ಸಿಮಮ್ ಕಮ್ಮಿ ಮಾಡ್ತೇವೋ ಮುಂದಿನ ಒಂದು 100 ವರ್ಷಕ್ಕೆ ನೀರು ಹೆಚ್ಚು ಉಳಿಸ್ಕೊಳ್ಳಿಕ್ಕಾಗುತ್ತೆ. ಅದರಿಂದ ಮಾಡುವುದೇ ಅನ್ಯಾಯ. ಆ ಅನ್ಯಾಯನೂ ಬಹಳ ಬಹಳ ಹೆಚ್ಚು ಅನ್ಯಾಯ ಆಗುವ ಹಾಗೆ ಹೆಚ್ಚು ಹೆಚ್ಚು ಮೋಸ ಹೋಗಿ ಅನ್ಯಾಯ ಮಾಡೋದು, ಇದು ನಾವು ಇವತ್ತು ಮಾಡಿಕೊಳ್ತಾ ಇರುವ ಸಮಸ್ಯೆಗಳು. ಆದರೆ ಅವನು ಹೇಳಿದ ನಮ್ಮ ಧರ್ಮವನ್ನು ನಾವು ಪಾಲಿಸುವುದಕ್ಕೆ ಕನಿಷ್ಠ ಪಕ್ಷ ಪ್ರಯತ್ನ ಪಡ್ತಾ ಇರಬೇಕು. ಅವರವರಿಗೆ ಯಾವುದು ಧರ್ಮ ಇದೆಯೋ ಅಷ್ಟನ್ನಾದರೂ ಪ್ರಯತ್ನಪೂರ್ವಕವಾಗಿ ನಡೆಸಿಕೊಳ್ತಾ ಇರಬೇಕು. ಸೇವ್ಯೋ ಧರ್ಮ ನಿರಂತರಂ, ಯಾವುದೇ ಕಾರಣಕ್ಕೂ ಧರ್ಮದ ದಾರಿಯನ್ನು ಮಾತ್ರ ಬಿಡಲೇಬಾರದು, ನಿರಂತರಂ. ಅದು ಯಾವತ್ತೂ 2 ದಿವಸ ಧರ್ಮ ಮಾಡಿ 10 ದಿವಸ ದೇವ್ರ ಮನೇಲಿ ಇದ್ದಾಗ ಮಾತ್ರ ದೇವ್ರು ನೆನಪಾಗೋದು. ದೇವರ ಕೋಣೆಗೆ ಬಾಗಿಲು ಹಾಕಿ ಈಚೆ ಬಂದಮೇಲೆ ನಾವು ಬೇರೆನೆ, ದೇವ್ರು ಮರ್ತೇ ಹೋಗುತ್ತೆ ಅಂತ ಅನ್ನುವ ಸ್ಥಿತಿ ನಮಗೆ ಬರಬಾರದು. ಹಾಗೆ ಧರ್ಮ ಅಂತ ಅನ್ನೋದು ಭಗವಂತನಲ್ಲಿ ಎಚ್ಚರ, ನಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ನಿಷ್ಠೆ. ಇತಿ ಪ್ರೇತಂ ಗತಿಂ ದೃಷ್ಟ, ಇಷ್ಟು ಆ ಪ್ರೇತ ತನ್ನ ಹಿಂದಿನ ಗತಿಯನ್ನೆಲ್ಲ ನೆನಪಿಸಿಕೊಂಡು ಪಾಪ ಬೀಜೋತ್ಥಿತಾಂ ಹಿ ಸಹ ಕೃತ್ವಾ ಧರ್ಮೋಪದೇಶಂಚ ಪುನಸ್ತಸ್ಮೈ ದ್ವಿಜೋಬ್ರವೀತ್. ಈ ದಾರಿಯಲ್ಲಿ ಬಂದ ಒಬ್ಬ ಋತ್ವಿಜನನ್ನು ಭೇಟಿಯಾಗಿ ಆ ಪ್ರೇತ ತನ್ನ ಪರಿಸ್ಥಿತಿಯನ್ನೆಲ್ಲ ಅವನ ಹತ್ರ ಹೇಳ್ಕೊಳ್ಳುತ್ತೆ. ಹೇಳಿಕೊಂಡಾಗ ಅವನು ಕೂಡ ಬೇಸರ ಮಾಡಿಕೊಳ್ಳಬೇಡ, ಅದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡಿ ವಹಂತಂ ತೌ ಕರಂಡೌ ಚ ವೇಣಿ ಜಲಯುತೌ ತಥಾ
ಗಾಯಂತಂ ಪ್ರಮುಖಾದೇವ ಪುಣ್ಯಶ್ಲೋಕಂ ಜನಾರ್ದನಂ. ಆ ಋತ್ವಿಜನ ಬಾಯಿಯಲ್ಲಿ ನಿರಂತರವಾಗಿ ಭಗವಂತನ ಮಾತು ಕೇಳಿಸ್ತಾ ಇತ್ತು. ಆದ್ದರಿಂದಾಗಿ ಆ ಋತ್ವಿಜನ ಎದುರುಗಡೆ ಹೋಗಿ 2 ಕೈಗಳನ್ನು ಎತ್ತಿ ಬೇಡಲಿಕ್ಕೆ ಶುರು ಮಾಡುತ್ತೆ. ನೀನು ದಯವಿಟ್ಟು ನನಗೆ 1 ಬೊಗಸೆ ನೀರು ಕೊಡು ಸಾಕು, ನಿನ್ನ ಹತ್ರ ಬೇರೆ ಏನು ಕೇಳುವುದಿಲ್ಲ. ನೀನು ಹೇಳಿದ ಮಾತು ಕೇಳಿಸ್ಕೊಂಡೆ, ಆದರೆ ನನಗೀಗ ಬೇಕಾದದ್ದು ಮಾತು ಕೇಳಿದ್ರಿಂದ ಸಮಾಧಾನ ಆಯಿತು. ಆದರೆ ನನಗೆ ಬೇಕಾದದ್ದು ಮಾತುಗಿಂತ ಹೆಚ್ಚು ನಿನ್ನ ಕೈಯಿಂದ 1 ಬೊಗಸೆ ನೀರು ಬೇಕಿದೆ. ನನ್ನನ್ನು ಕಂಡು ನೀನು ಹೆದರಬೇಡ, ಯಾಕೆಂದರೆ ಅದು ಯಾವಾಗ ಎದುರು ಬಂದು ಕೈ ಚಾಚಿತೋ ಆಗ ಅದರ ರೂಪ ಅತ್ಯಂತ ಭಯಾನಕವಾಗಿ ಕಾಣಿಸ್ತು. ಅಲ್ಲಿ ತನಕ ಧ್ವನಿ ಕೇಳಿಸ್ತಾ ಇತ್ತು. ಯಾವಾಗ ಅದು ಅತ್ಯಂತ ಭಯಾನಕವಾದ ರೂಪವನ್ನು ತೊಟ್ಟು ನಿಂತಿತೋ, ನನ್ನನ್ನು ನೋಡಿ ಭಯಪಡಬೇಡ, ನಾನು ನಿನಗೆ ತೊಂದರೆ ಮಾಡಲಿಕ್ಕೆ ಬಂದವನಲ್ಲ, ನಾನು ನನ್ನನ್ನು ಕಾಪಾಡಿ ಅಂತ ಎಚ್ಚರಿಸಲಿಕ್ಕೋಸ್ಕರ ಹೀಗೆ ಓಡಾಡ್ತಾ ಇದ್ದೇನೆ. ಪಾನೀಯಂ ಪಾತುಮಿಚ್ಛಾಮಿ ತ್ವತ್ವಃ ಕಾರ್ಪಾಟಿಕೋತ್ತಮ ನಪಾಸ್ಯಸಿ ಜಲಂ ಚೇನ್ಮಾಂ ಪ್ರಾಣ ಯಾಸ್ಯಂತಿ ಮೇ ದೃಢಂ. ಬಹಳ ದಿನಗಳಿಂದ ನೀರಡಿಕೆಯಿಂದ ತೃಷೆಯಿಂದ ಒದ್ದಾಡಿ ಪ್ರಾಣ ಬಿಡ್ತಾ ಇದ್ದೇನೆ. ನೀನು ನೀರು ಕೊಡದೇ ಹೋದರೆ ಮತ್ತಷ್ಟು ಪ್ರತಿಕ್ಷಣ ನಾನು ಸಾಯುವುದಿಲ್ಲ, ಆದರೆ ಸಾವಿನ ನೋವನ್ನು ಮತ್ತೆ ಮತ್ತೆ ಅನುಭವಿಸ್ತಾನೆ ಇರ್ತೇನೆ ಅಂತ ಹೀಗೆ ಹೇಳಿದಾಗ, ನಿನ್ನ ಹಿಂದಿನ ಬಗ್ಗೆ ನನಗೆ ಇನ್ನಷ್ಟು ಹೇಳು ಅಂತ ಅದು ಕೇಳುತ್ತೆ. ಕಸ್ತ್ವಂ ದುಃಖಾಭಿಭೂತಸ್ತು ಕೃಶಃ ಮ್ಲಾನೋ ದಿಗಂಬರಃ. ತುಂಬ ಬಾಡಿ ಹೋಗಿದ್ದಿ, ತುಂಬ ದುಃಖಕ್ಕೊಳಗಾಗಿದ್ದಿ, ಇಷ್ಟು ಪಶ್ಚಾತ್ತಾಪ ಪಡುವಂತಹ ಸಮಸ್ಯೆ ನಿನಗೇನಾಗಿತ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಹೇಳಿದ ಸಂಗತಿಗಳಲ್ಲಿ ಹಿಂದೆ ಹೇಳುವಾಗ ಹೀಗೆ ಮಾಡಿದವನು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ನಲ್ವಾ, ಅದು ಇನ್ನೊಬ್ಬರನ್ನು ನೋಡಿ ಗೊತ್ತಾದದಲ್ಲ, ನನ್ನನ್ನು ನೋಡಿನೇ ನನಗೆ ಗೊತ್ತಾಗಿದ್ದು. ಈ ಎಲ್ಲ ತಪ್ಪುಗಳನ್ನು ಮಾಡಿ ಒದ್ದಾಟಪಟ್ಟು ನಾನೇ ಅನುಭವಿಸಿ ನಿನ್ನ ಮುಂದೆ ಇಷ್ಟನ್ನು ಬೇಡಿಕೊಂಡದ್ದು. ಬ್ರಾಹ್ಮಣೋ ಅದತ್ತದಾನೋಹಂ ಲೋಭೀಚ ಮಲಿನಕ್ರಿಯ. ಯಾವಾಗಲೂ ಕೊಳೆಯಾಗಿ ಇರ್ತಿದ್ದೆ. ಶೌಚ ಅನ್ನೋದ್ರ ಬಗ್ಗೆ ನಾನು ಕಾಳಜಿ ವಹಿಸ್ತಿರ್ಲಿಲ್ಲ. ಶೌಚ ಅಂದರೆ ನಮಗೇನು ಅಂದರೆ ನಮ್ಮ ಮನೆ ಕೊಳೆ ಕ್ಲೀನ್ ಆದರೆ ಆಯಿತು ಅಂತ ಪಕ್ಕದ ಮನೆ ಕಾಂಪೌಂಡಿಗೆ ಬೀಳಬೇಕು. ಅದೇನು ಅಂದರೆ ಪಕ್ಕದ ಮನೆ ಕಾಂಪೌಂಡು ಈ ಕಡೆ ಕಾಂಪೌಂಡಿಗೆ ಬೀಳುತ್ತೆ, ಈ ಕಡೆ ಕಾಂಪೌಂಡ್ ಇಲ್ಲಿಗೆ ಬೀಳುತ್ತೆ, ಮತ್ತೆ ಪ್ರದಕ್ಷಿಣೆ ಹಾಕಿ ಅದೇ ಮನೆಗೆ ಈಚೆ ಇದ್ದು ಬಂದು ಬೀಳುತ್ತೆ. ಕೊಳೆ ಎಲ್ಲೋಯ್ತು? ನಾವು ಕೊಳೆ ಹುಟ್ಟದಂತೆ ಮಾಡಬೇಕು ಹೊರತು ಕೊಳೆಯನ್ನು ಎಲ್ಲೋ ಕೊಂಡು ಹೋಗಿ ಡಂಪ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಇನ್ಯಾವುದೋ ಒಂದು ಜಾಗದಲ್ಲಿ ಕೊಳೆನೇ ಅಲ್ವಾ. ಹಾಗಾಗಿ ನಾವು ಮಾಡಬೇಕಾದದ್ದು ಸ್ವಚ್ಛ ಭಾರತ ಅಂತಂದರೆ ಕೊಳೆ ಹುಟ್ಟದಂತೆ ಮಾಡಬೇಕು ಹೊರತು ಕೊಳೆ ಆದದ್ದನ್ನು ಮನೇಲಿ ಮಾಡೋದು ಬೇಕಾದಷ್ಟು ಪ್ಲಾಸ್ಟಿಕ್ ಅದು ಇದು ಎಲ್ಲ ಗಲೀಜು ಮಾಡೋದು. ಕೊನೆಗೆ ನಾವು ಕೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ತೇವೆ ಅಂದರೆ ಡಸ್ಟ್ಬಿನ್ನಿಗೆ ಎಲ್ಲಿಗೆ ಹೋಗಬೇಕು? ಮತ್ತೆಲ್ಲೋ ಒಂದು ಕೊಂಡು ಹೋಗಿ ಕಾರ್ಪೊರೇಷನ್ನವರಾದರೂ ಒಂದು ಕಡೆ ಡಂಪ್ ಮಾಡಲೇಬೇಕಾ? ಅಲ್ಲಿಯ ಊರು, ಅಲ್ಲಿಯ ಜನ, ಅಲ್ಲಿಯ ಕೃಷಿ ಎಲ್ಲವೂ ನಾಶನ. ಅದರಿಂದಾಗಿ ನಾವು ಇವತ್ತು ಮಾಡಬೇಕಾದದ್ದು ಏನು ಅಂತಂದರೆ ಮೂಲದಲ್ಲಿ ಕೊಳೆ ಆದಷ್ಟು ಹುಟ್ಟದಂತೆ ಮಾಡುವುದೇ ನಾವು ಸರಿಯಾಗಿ ಆಚರಣೆ ಮಾಡಬಹುದಾದ ಭಾರತದ ಸ್ವಚ್ಛತೆಯ ಕುರಿತಾದ ಕಲ್ಪನೆ. ಅದರಿಂದ ನಾನು ಅತ್ಯಂತ ಮಲಿನನಾಗಿ ಯಾವುದನ್ನೂ ಶುಚಿ ಇಟ್ಟುಕೊಳ್ಳದೆ, ನನ್ನ ಬಟ್ಟೆ ಶುಚಿ ಇರ್ಬೋದು, ಮೈಯ ಶುಚಿ ಇರ್ಬೋದು, ಪರಿಸರದ ಶುಚಿ ಇರ್ಬೋದು. ಕೃಷ್ಣ ಗೀತೆಯಲ್ಲಿ ಹೇಳುವಾಗಲೂ ಕೂಡ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ನಮ್ಮ ಪ್ರದೇಶವನ್ನು ಸ್ವಚ್ಛ ಮಾಡಿಕೊಳ್ಳದೆ, ಪ್ರದೇಶ ಅಂದರೆ ಇವನು ಕೂತ್ಕೊಳ್ಳುವ ಜಾಗ ಮಾತ್ರ ಅಲ್ಲ, ಇವನ ತೋಟ ಇತ್ತು ಅಂದರೆ ತೋಟವು ಅತ್ಯಂತ ಶುದ್ಧವಾಗಿದ್ದರೆ ಮಾತ್ರ ಇವನು ಕೂತಾಗಿ ಇವನಿಗೆ ಏಕಾಗ್ರತೆ ಬರುತ್ತೆ. ಇಲ್ಲ ಅಂದರೆ ಅಲ್ಲಿಯ ದುರ್ವಾಸನೆ ಅವನ ಏಕಾಗ್ರತೆಯನ್ನು ಹಾಳು ಮಾಡುತ್ತೆ. ಅದರಿಂದಾಗಿ ನಮ್ಮ ಮನೆಯ ಸುತ್ತವೂ ಕೂಡ ಇರುವ ದುರ್ವಾಸನೆ ದುಷ್ಟಶಕ್ತಿಯನ್ನು ತನ್ನಲ್ಲಿ ಇರಗೊಡುವಂತೆ ಮಾಡಿ ಅವನು ಮಾಡುವ ಜಪಕ್ಕೆ ಏಕಾಗ್ರತೆಯನ್ನು ತಪ್ಪಿಸುವುದಕ್ಕೇ ದುಷ್ಟಶಕ್ತಿ. ಅದಕ್ಕೇ ಅಪಸರ್ಪಂತು ತೇ ಭೂತಾಹ ಏ ಭೂತಾಹ ಅಂತರಿಕ್ಷ ಏ ಭೂತಾಹ ಭುವಿ ಸಂಸ್ಥಿತಾಹ ಏ ಭೂತಾಹ ಅಂತರಿಕ್ಷಸ್ಥಾಹ ಏ ಭೂತಾಹ ದಿವಿ ಸಂಸ್ಥಿತಾಹ ಏ ಭೂತಾಹ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡೇ ಅವನು ಜಪಕ್ಕೆ ಕೂತ್ಕೊಳ್ಬೇಕು ಅಂತ ಹೇಳುದು. ಇಷ್ಟೆಲ್ಲ ಶೌಚ ಮಾಡಿಕೊಂಡಿಟ್ಟರೂ ಅವುಗಳು ವಾತಾವರಣದಲ್ಲಿ ಗಾಳಿಯ ರೂಪದಲ್ಲಿ ಕೊಳೆಯ ಪದಾರ್ಥ ಎಲ್ಲೋ ಸೇರ್ಕೊಂಡಿರ್ತಾವೆ, ಅಲ್ಲಿ ನೆಲೆಸಿರ್ತಾವಂತೆ. ಅದು ಮತ್ತೆ ನಮ್ಮನ್ನು ದಾಳಿ ಮಾಡಿ ನಮ್ಮ ಏಕಾಗ್ರತೆಯನ್ನು ಹಾಳು ಮಾಡಿ ನಾವು ಜಪಿಸ್ಲಿಕ್ಕಾಗದಂತೆ ಮಾಡುವ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಆ ಪ್ರಯತ್ನದಿಂದ ನಾವು ಪಾರಾಗುವುದಕ್ಕೋಸ್ಕರ ಭಕ್ತಿಪೂರ್ವಕವಾಗಿ ಈ ಸ್ತೋತ್ರವನ್ನು ಹೇಳಿದ್ದು ಹೌದಾದರೆ ನಿಜವಾಗಿಯೂ ಅಲ್ಲಿಂದ ಆ ದುಷ್ಟಶಕ್ತಿಗಳು ಓಡಿ ಹೋಗ್ತವೆ. ನಮಗೆ ಮಂತ್ರ ಮೊದಲು ಹೇಳುವುದೇ ಮರೆತು ಬಿಡ್ತೇವೆ. ಹೇಳಿದರೂ ಕೂಡ ಅದರ ಶಬ್ದ ಉಚ್ಚಾರಣೆಯ ಬಗ್ಗೆ ಅತ್ಯಂತ ಗಮನ ಇರುವುದಿಲ್ಲ. ಹಾಗೆ ಸರಿಯಾಗಿ ಹೇಳಿದರೂ ಅದರ ಅರ್ಥದ ಬಗ್ಗೆ ಕಲ್ಪನೆ ಇರುವುದಿಲ್ಲ. ಅರ್ಥ ಗೊತ್ತಿದ್ರೂ ನಂಬಿಕೆ ಅಂತೂ ಮೊದಲೇ ಇರುವುದಿಲ್ಲ. ಆವಾಗ ಅವುಗಳೇ ನಮ್ಮನ್ನೇ ಕರೆದು ಕೂಡಿಸ್ತಾ ಇದ್ದಾನೆ ಅಂತ ಹೇಳಿ ಬಹಳ ಪ್ರೀತಿಯಿಂದ ನಮಗೋಸ್ಕರ ರಾಗವಾಗಿ ಇವನು ಕರೆದು ಹೇಳ್ತಾ ಇದ್ದಾನೆ ಅಂತ ಓಡಿ ಬಂದು ತೊಡೆಯಲ್ಲಿ ಕೂತ್ಕೋತಾವೆ. ಯಾವಾಗ ಅದರ ಅನುಸಂಧಾನವೇ ಗೊತ್ತಿಲ್ವೋ ಅದನ್ನು ಕೆಟ್ಟದಾಗಿ ಹೇಳ್ತೇವೆ ಅಂತಂದಾಗ ಅದೇನು ಅರ್ಥ ಆಗುತ್ತೆ?
ಅದು ಹೋಗಲಿ ಅಂತ ಇರುವ ಶಬ್ದ ಚೂರು ತಪ್ಪಾದರೆ ಬರಲಿ ಅಂತಿದ್ರೆ ಎಲ್ಲ ಬಂದು ಬೇಗ ಬಂದು ಕೂತ್ಕೋತೇವೆ. ಅವುಗಳಿಗೆ ಭಾಳ ಇಷ್ಟ ಇಂಥದ್ದೆಲ್ಲ. ಒಬ್ಬ ಭಾರ್ಯಾಂ ರಕ್ಷತು ಭೈರವಿ ಅಂತ ಹೇಳಬೇಕಿತ್ತು, ಬಾಯಿ ತಪ್ಪಿ ಭಾರ್ಯಾಂ ಭಕ್ಷತು ಭೈರವಿ ಅಂದ್ಬಿಟ್ಟ. ಅಂದರೆ ಹೇಳುವಾಗ ಅವನಿಗೆ ಭಾರಿ ತಾನು ಭೈರವಿಯನ್ನು ಆರಾಧನೆ ಮಾಡ್ತಾ ಇದ್ದೇನೆ ಅಂತ ಇತ್ತು, ಕಳ್ಕೊಂಡ ಸಂಪತ್ತನ್ನು. ಅಂದರೆ ಯಾವಾಗಲೂ ನಾವು ಹೇಳುವ ಹಾಗೆ ಅಂತ ಹೇಳಿ ಗೊತ್ತಿಲ್ಲದೆ ಇದೆ ಅದರಿಂದಾಗಿ ಬಿಟ್ಟೇ ಬಿಡ್ತೇವೆ ಅಂತ ಅನ್ನೋದು ಇನ್ನೂ ಒಂದು, ಇದು ಭಯದಿಂದಾಗಿ ಮಾಡುವ ತಪ್ಪು. ತಿಳ್ಕೊಳ್ಳಿಲ್ಲ ಅನ್ನೋದೊಂದು ತಪ್ಪು. ತಿಳ್ಕೊಳ್ಳಿಲ್ಲ ಅಂದಮೇಲೆ ಮಾಡುವುದಿಲ್ಲ ಅನ್ನೋದು ಮತ್ತೂ ಒಂದು ತಪ್ಪಾಗುತ್ತೆ. ತಿಳಿದುಕೊಳ್ಳಿಲ್ಲ ಅನ್ನೋದೇ ತಪ್ಪಾದ್ಮೇಲೆ ಅದನ್ನು ಮಾಡಲಿಲ್ಲ ಅನ್ನೋದು ತಿಳ್ಕೊಳ್ಳದೇ ಇದ್ದ ತಪ್ಪನ್ನು ಸರಿಪಡಿಸ್ಲಿಕ್ಕಾಗೋ ದಾರಿ ಅಲ್ಲ ಅದು. ತಿಳಿಬೇಕು, ತಿಳಿದು ಮಾಡಬೇಕು. ಅದರ ಮಟ್ಟ ಹೆಚ್ಚು ಕಮ್ಮಿ ಆಗಬಹುದು. ನಮ್ಮಲ್ಲಿ ಪ್ರಾಮಾಣಿಕವಾದ ಭಕ್ತಿ ಇತ್ತು ಅಂತಾದರೆ ದೇವರಿಗೆ ಅರ್ಥ ಆಗಲ್ವಾ ಮಗು ಮಾತಾಡುವಾಗ ಯಾವುದು ಸರಿ ಯಾವುದು ತಪ್ಪು ಅಂತ. ಆದರೆ ಮತ್ತು ಅದೇ ತಪ್ಪನ್ನು ರಿಪೀಟ್ ಮಾಡಬಾರ್ದು. ಅದೇ ತಪ್ಪನ್ನು ಮತ್ತೆ ನಿನ್ನೆ ಬಿದ್ದ ಜಾಗದಲ್ಲೇ ಇವತ್ತು ಬೀಳಬೇಕಾ ಅಂತ ಯೋಚನೆ ಮಾಡಿ ಬೀಳಬಾರ್ದು. ನಿನ್ನೆ ಬಿದ್ದ ಜಾಗನ ಹಾಗಾದರೆ ಇಲ್ಲಿ ಎಡವಿದ್ಯಲ್ಲಿ ಆ ಕಲ್ಲನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೋದರೆ ಬರುವವರಿಗೆ ಇನ್ನೊಬ್ಬರಿಗೂ ತೊಂದರೆ ಇರಲ್ಲ. ನಾವು ಇವತ್ತು ಸೇಫ್ ಆಗಿ ಕ್ಷೇಮವಾಗಿ ನಮ್ಮ ದಾರಿಯನ್ನು ಮುಟ್ಲಿಕ್ಕಾಗುತ್ತೆ. ಇದು ಲೋಕದಲ್ಲಿ ಅರ್ಥ ಆಗುತ್ತೆ, ಶಾಸ್ತ್ರದಲ್ಲಿ ಯಾಕೆ ಅರ್ಥ ಆಗಲ್ಲ ನಮಗೆ? ಅದರಿಂದಾಗಿ ಎಷ್ಟು ಸಾಧ್ಯವೋ ಅಷ್ಟು ಶುಚಿಯಾದ ದಾರಿಯನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕಿತ್ತು. ಆದರೆ ನಾನು ಕ್ರಿಯೆಯೂ ಮಲಿನ. ಕ್ರಿಯೆ ಮಲಿನ ಅಂತಂದರೆ ಒಳ್ಳೆ ಕೆಲಸ ಮಾಡುವಾಗ ಆ ಯೋಚನೆಯಲ್ಲಿ ಶುದ್ಧತೆ ಇಲ್ಲದೆ ಮಾಡುವುದು. ಕೇಡಾಗಲಿ ಅಂತಲೇ ಮಾಡುವಾಗ ಕೆಲಸ ನೋಡಲಿಕ್ಕೆ ಉಳಿದವರಿಗೆ ಭಾರಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಒಳಗಿನಿಂದ ಅದರಲ್ಲಿ ಕೆಡುಕು ಕುಹಕವೇ ಯೋಚನೆ ತುಂಬಿಕೊಂಡಿರುತ್ತೆ. ಅಂತಹ ಕ್ರಿಯೆಗಳಲ್ಲಿ ನಾನು ತೊಡಗಿ ಪರಾನ್ನಂಚ ಸದಾ ಭುಕ್ತಂ ಏಕಾಕಿ ಮಿಷ್ಟ ಭೋಜನ ಮಯಾ ದತ್ತಾನ ಭಿಕ್ಷಾಪಿ ಹಂತಕಾರೋ ನ ಪುಷ್ಕಲಃ. ಪರಾನ್ನಂ, ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ ಒಲೆ ಹಚ್ಚುತ್ತಾ ಇರಲಿಲ್ಲ. ಎಲ್ಲಿಯಾದರೂ ಉತ್ಸವ ಇದೆ ಅಂತ ಗೊತ್ತಾದರೆ ಸೀದಾ ಹೋಗೋದೆ. ಆ ಮನೆಯಲ್ಲಿ ಏನು ಕೆಲವೊಂದು ಉತ್ಸವಗಳಿಗೆ ಕರಿಬೇಕಾಗಿಲ್ಲ, ಸತ್ಯನಾರಾಯಣ ಪೂಜೆ ಇದೆ ಅಂದರೆ ಹೇಳಬೇಕಾಗಿಲ್ಲ, ಹೋದರೆ ಸರಿ ಅಂತ ಅವ್ರು ಯಾರೋ ಒಂದು ಹೇಳಿದ ಕಥೆ ಕೇಳಿಬಿಟ್ಟಿರ್ತೀವಿ. ಅರ್ಧಮರ್ಧ ಕಥೆ ಪೂರ ಕೇಳಿದ್ರು, ಆ ಭಾಗ ಮಾತ್ರ ಕೇಳಿರುತ್ತೆ. ಕೇಳಿ ಸೀದಾ ಹೋಗೋದು. ಎಷ್ಟು ಸಾಧ್ಯವೋ ಇನ್ನೊಬ್ಬರ ಮನೆಯ ಊಟಕ್ಕೇನೆ ಕಾದು ಬದುಕನ್ನು ನಡೆಸುವುದು ಅಂತುಂಟಲ್ವಾ? ಅದರಷ್ಟು ಮನುಷ್ಯನಿಗೆ ಕಷ್ಟದ ಸ್ಥಿತಿ ಇನ್ನೊಂದಿಲ್ಲ. ಭಗವಂತನ ಪ್ರಸಾದ ಅಂತ ಸ್ವೀಕರಿಸುವುದು ಯಾವತ್ತೋ ಒಂದು ದಿವಸ, ಅಥವಾ ಅಲ್ಲೇ ವೃತ್ತಿ ಮಾಡಿ ಸ್ವೀಕರಿಸುವುದಕ್ಕೆ ದೋಷ ಹೇಳುವುದಲ್ಲ. ಆದರೆ ಅದು ಬಿಟ್ಟು ಮನೆಯಲ್ಲಿ ಮಾಡಿಕೊಳ್ಳುವುದು ಆ ಗೃಹಸ್ಥನಾಗಿ ಅವನ ಕರ್ತವ್ಯ. ಮನೆಗೆ ಬಂದ ಅತಿಥಿಗಳಿಗೆ ಭೋಜನ ಮಾಡಿಸಬೇಕು ಅಂತಿರುವುದು. ಆದರೆ ಅತಿಥಿಗಳಿಗೆ ಭೋಜನ ಮಾಡಲಿಕ್ಕಾಗದೇ ಇದ್ರೂ ಕನಿಷ್ಠ ಪಕ್ಷ ಅಗ್ನಿಯಲ್ಲಿ ತಾನು ಬೇಯಿಸಿದ ಪದಾರ್ಥವನ್ನು ಒಂದಿಷ್ಟು ವೈಶ್ವದೇವ ರೂಪಲ್ಲೋ ಪ್ರಾಣಿಗಳಿಗೆ ಮನೆಯಲ್ಲಿ ಆಹಾರ ರೂಪದಲ್ಲೋ ಕೊಟ್ಟಾದರೂ ನಾವು ಸ್ವೀಕರಿಸಬೇಕು ಅಂತಿರುವುದು. ಯಾಕೆಂದರೆ ನಾವು ಕಟ್ಟಿಕೊಂಡ ಮನೆಯ ಉದ್ದೇಶವೇ ಅದು ಭವನ ಆಗುವುದು ಯಾವಾಗ? ನಾವು ಕಟ್ಟಿಕೊಂಡ ಜಾಗದಲ್ಲಿ ಯಾವೆಲ್ಲ ಪ್ರಾಣಿಗಳಿದ್ದೋ ಅವುಗಳನ್ನು ಓಡಿಸಿ ನಾವು ಅಲ್ಲಿ ಇದ್ದೇವೆ. ಅವುಗಳ ಜವಾಬ್ದಾರಿಯನ್ನು ನಾನು ಹೊತ್ತಿದ್ದೇನೆ ಅಂತ ಅವತ್ತು ಪ್ರತಿಜ್ಞೆ ಮಾಡಿಕೊಳ್ಳಿಕ್ಕಿದೆ ಮನೆಯ ಒಕ್ಕಲಿನ ಪ್ರವೇಶದ ದಿವಸ. ನಮಗೆ ಮಂತ್ರಗಳು ಗೊತ್ತಿಲ್ಲ, ಅದನ್ನು ನಾವು ಹೇಳುವುದು ಅರ್ಥ ಆಗುವುದಿಲ್ಲ. ರಕ್ಷೋಗ್ನ ಸೂಕ್ತದಲ್ಲಿ ಏನೋ ಒಂದು ಹೋಮ ಮಾಡಿದ್ರು ಅಂದರೆ ಮುಗಿದೋಗ್ಬಿಡುತ್ತೆ. ವಸ್ತುತಃ ಅಷ್ಟು ಪ್ರಾಣಿಗಳು ನಮ್ಮ ಮೇಲೆ ಹಿಡಿ ಶಾಪ ಹಾಕಿರ್ತವೆ. ಆದರೆ ಅವುಗಳು ದುಷ್ಟವಾಗಿ ನಮ್ಮನ್ನು ತೊಂದರೆ ಮಾಡಬಾರ್ದು. ಯಾಕೆಂದರೆ ನಾನು ಅಲ್ಲಿ ಆರಾಧನೆ ಮಾಡ್ತೇನೆ, ಅಗ್ನಿ ಕಾರ್ಯಾದಿಗಳನ್ನು ಮಾಡ್ತೇನೆ, ಹಿರಿಯರನ್ನು ಗೌರವಿಸ್ತೇನೆ, ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ಶಾಸ್ತ್ರದ ಚಿಂತನೆಯನ್ನು ಒಂದಿಷ್ಟು ನಡೆಸ್ತೇನೆ, ನಮ್ಮ ಮನೆಗೆ ಸಂಬಂಧಪಟ್ಟ ಸಂಸ್ಕಾರಗಳನ್ನು ಸಂಪ್ರದಾಯಗಳನ್ನು ಆಚರಣೆ ಮಾಡಿಕೊಂಡು ಬರ್ತೇನೆ ಅಂತ ಅನ್ನೋ ಒಳ್ಳೆಯ ಕೆಲಸ ಇದ್ದಾಗ ಅವುಗಳು ಯಾವತ್ತೂ ನೆಗೆಟಿವ್ ಆಗುವುದಿಲ್ಲ. ಅದಕ್ಕೋಸ್ಕರ ಹಾಗೆ ನಾನು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆವತ್ತು ಪ್ರವೇಶ ಮಾಡೋದು. ಭಗವಂತನನ್ನು ಕೂಡಿಸ್ತೇನೆ ಅನ್ನುವ ಕಾರಣಕ್ಕೆ ಅದಕ್ಕೆ ಭವನ ಅಂತ ಹೆಸರು. ಭಗವಂತ, ಭಗವಂತನ ಭಕ್ತರು, ಅವನ ಭಕ್ತಿ, ಇದಿಷ್ಟು ಈ ಮನೆಯಲ್ಲಿ ಇದೆ. ಆದ್ರಿಂದ ಅದಕ್ಕೆ ಭವನ ಅಂತ ಹೆಸರು. ಭಗವಂತನೂ ಇಲ್ಲ, ಭಕ್ತಿಯೂ ಇಲ್ಲ, ಭಕ್ತರೂ ಇಲ್ಲ ಅಂದರೆ ಏನಾಗುತ್ತೆ? ಅದು ಭಾ ಹೋದರೆ ವನ ಆಗುತ್ತೆ. ಕಾಡು ಪ್ರಾಣಿಗಳು ನಾವು ಇಲ್ಲಿ ಇರಬೇಕಾದವರು ಅಂತ ಓಡಿ ಬಂದು ಅಲ್ಲಿ ಸೇರ್ಕೊಳ್ತಾವೆ. ನಮ್ಮ ಮನೆಯಲ್ಲಿ ಆಮೇಲೆ ನೆಮ್ಮದಿ ಇಲ್ಲ ಅಂತ ಆಗುತ್ತೆ. ಏನ್ರಿ ಮನೆ ಎಷ್ಟು ಕಷ್ಟಪಟ್ಟು ಎಷ್ಟು ದುಡ್ಡು ಹಾಕಿ ಎಷ್ಟು ಜೋರಾಗಿ ಹೋಮ ಮಾಡಿಸಿ ಪುರೋಹಿತರನ್ನೆಲ್ಲ ಕರೆದು ಮಾಡಿಸಿದ್ದು ಮನೇಲಿ ನೆಮ್ಮದಿನೇ ಇಲ್ಲ ಅಂತ. ಯಾಕಿರುತ್ತೆ ನೆಮ್ಮದಿ? ಅವರು ಮಾಡುವುದು ಅವತ್ತು ಒಂದು ಪ್ರತಿಜ್ಞೆಗೆ ನಿಮಗೆ ಅವತ್ತು ಶುದ್ಧತೆ ಮಾಡಿ ಕೊಟ್ಟ ಕೆಲಸ ಮಾತ್ರ. ಆಮೇಲೆ ಶುದ್ಧ ಇಟ್ಕೊಳ್ಬೇಕಾದ್ ನಾವು. ವಾಸ್ತುವಿನ ಪ್ರತಿಷ್ಠೆ ಮಾಡಿ ಆದಮೇಲೆ ಆ ವಾಸ್ತು ಉಳಿಲಿಕ್ಕೆ ಕೆಲವೆಲ್ಲ ಕರ್ತವ್ಯ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕಿದೆ. ಅದನ್ನು ಮಾಡ್ಕೊಳ್ಳದೆ ಅವ್ರು ಮಾಡಿದ್ದು ಏನು ಸರಿಯಾಗಲಿಲ್ಲ ರೀ ಅಂತ ನಾವು ಕೊನೆಗೆ ಆದ ಸಮಸ್ಯೆಗಳಿಗೆಲ್ಲ ಪುರೋಹಿತರೇ ಕಾರಣ ಅಂತ ಭಾವಿಸಿ ಅವರನ್ನೊಂದಿಷ್ಟು ಬೈಕೊಳ್ಳೋ ಕಾರ್ಯದಲ್ಲಿ ಮಾತ್ರ ನಾವು ಅವರನ್ನು ಉಪಯೋಗಿಸ್ಕೊಳ್ತೇವೆ. ಆದರೆ ಮನೆ ಅಂತ ಅಂದ ಮೇಲೆ ಅದರಲ್ಲಿ ಮಾಡಬೇಕಾದ ಕರ್ತವ್ಯ ಏನಿದೆ ಅದನ್ನು ಮಾಡಿದರೆ ಮಾತ್ರ ಆ ಮನೆಯಲ್ಲಿ ಸೌಹಾರ್ದ ಉಳಿಯತ್ತೆ, ನೆಮ್ಮದಿ ಉಳಿಯತ್ತೆ. ನಾನು ಹಾಗೆ ಮಾಡಲಿಲ್ಲ. ಯಾವಾಗಲೂ ಪರಾನ್ನ ಭೋಜಿ. ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ ಅಕ್ಕಿ ಕಾಳನ್ನು ಉಳಿಸ್ಲಿಕ್ಕೇ ಪ್ರಯತ್ನ ಮಾಡಿದ್ದು ನಾನು. ಏಕಾಕಿ ಮಿಷ್ಟ ಭೋಜನ. ಅಕಸ್ಮಾತ್ತಾಗಿ ಅನಿವಾರ್ಯವಾಗಿ ಯಾವ ಮನೆಯಲ್ಲೂ ಊಟ ಇಲ್ಲ, ಏಕಾದಶಿ ಬಂದುಬಿಡ್ತು, ಹಸಿವು ತಡಿಲಿಕ್ಕೆ ಆಗಲಿಲ್ಲ.
ಅಥವಾ ಯಾವುದೋ ಒಂದು ಹಬ್ಬ ಇಲ್ಲದ ಆಷಾಢದ ಮಾಸದಲ್ಲಿ ಯಾವ ಹಬ್ಬನೂ ಇಲ್ಲ, ಎಲ್ಲೂ ಉತ್ಸವನೂ ಇಲ್ಲ, ಯಾರ ಮನೆಯಲ್ಲೂ ಊಟಕ್ಕೂ ಕರೀಲಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೇಕಾಯ್ತು. ಆವಾಗ ಮಿಷ್ಟ ಭೋಜನ, ರುಚಿ ರುಚಿಯಾದ ಪದಾರ್ಥವನ್ನು ಯಾರನ್ನೂ ಕರೆಯದೆ ಒಬ್ಬನೇ ಊಟ ಮಾಡ್ತೇನೆ ಅನ್ನುವ ಸ್ಥಿತಿ ಕೃಷ್ಣ ಬೈತಾನೆ. ಯಾರು ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ, ಯಾರು ಏಕಾಕಿ ಒಬ್ಬನೇ ಅನ್ನವನ್ನು ಮಾಡಿಕೊಂಡು ಏ ಪಚಂತಿ ಆತ್ಮಕಾರಣಾತ್, ತನ್ನಗೋಸ್ಕರ ಯಾರು ಬೇಯಿಸಿಕೊಂಡು ತಿಂತಾನೋ ಅವನು ಪಾಪವನ್ನೇ ತಿಂತಾನೆ ಅಂತ. ಅದರ ಅರ್ಥ ನಮಗೆ ಹೆದರಿಸಬೇಕು ಅಂತಲ್ಲ. ಒಂದು ಮನುಷ್ಯನಾಗಿ ಪಾಪ ಪುಣ್ಯದ ಬಗ್ಗೆ ಬಿಡಿ, ಒಬ್ಬ ಮನುಷ್ಯನಾಗಿ ಪ್ರಾಣಿಗಿಂತ ನಾವು ಕಮ್ಮಿನಾ? ಪ್ರಾಣಿಗಳಲ್ಲೂ ತಾನು ತಿನ್ನುವ ಮುಂಚೆ ತನ್ನ ಜೊತೆಗಾರನೆಲ್ಲ ಕರೆದು ಕೂಡಿಸಿ ತಿಂತಾವೆ. ನಮ್ಮ ಸ್ವಭಾವ ಸ್ವಲ್ಪ ಸೇರಿ ನಾಯಿಗಳು ಹಾಗೆ ಮಾಡ್ಬೋದು, ನಮ್ಮ ಜೊತೆಗಿದ್ದ. ಕಾಡಿನಲ್ಲಿರುವ ನಾಯಿಗಳು ಹಾಗೆ ಮಾಡೋದಿಲ್ಲ. ಬೇಟೆ ನಾಯಿಗಳಲ್ಲಿ ಒಂದು ಕ್ರಮ ಇದೆ ಅಂತೆ. ಬೇಟೆಗಾರರು ಅದರ ಬಗ್ಗೆ ಅಬ್ಸರ್ವ್ ಮಾಡಿ ಹೇಳಿದ ಮಾತು ಏನು ಅಂದರೆ, ಬೇಟೆ ನಾಯಿಗಳು ಮೊದಲು ಬೇಟೆ ಆಡಿದ ತಕ್ಷಣ ಅದರಲ್ಲಿ ಅದು ಒಂದು ಉಳಿಡುತ್ತೆ, ಜೋರಾಗಿ ಕೂಗುತ್ತೆ. ಕೂಗಿದಾಗ ಈ ಬೇಟೆ ನಾಯಿಗಿಂತ ಹಿರಿಯ ಬೇಟೆ ನಾಯಿಗಳು ಬರ್ತಾವೆ, ಬಂದು ಅದನ್ನು ತಿಂತಾವೆ. ತಿಂದಾದ ಮೇಲೆ ಇದು ನೆಕ್ಸ್ಟ್ ಲೈನಲ್ಲಿದ್ದರೆ ಇದು ತಿನ್ನುತ್ತೆ. ಅಕಸ್ಮಾತಾಗಿ ಸೀನಿಯರ್ ಮೋಸ್ಟ್ ಸಿಟಿಸನ್ಸೇ ಜಾಸ್ತಿ ಇದ್ದು ಇದಕ್ಕೇನು ಸಿಗಲೇ ಇಲ್ಲ ಅಂತಾದರೆ ಒಂದು ಚೂರು ಬೇಜಾರು ಮಾಡ್ಕೊಳ್ಳೋದು ಅಲ್ಲಿಂದ ವಾಪಸ್ ಹೋಗುತ್ತೆ, ಮತ್ತೊಮ್ಮೆ ಬೇಟೆ ಆಡುತ್ತೆ. ಬೇಟೆ ಆಡಿದಾಗ ಮತ್ತೆ ಕೂಗುತ್ತೆ, ಆಗ ಮತ್ತೆ ಆ ಸೀನಿಯರ್ ಸಿಟಿಸನ್ಸ್ ಬರಲ್ಲ. ಒಂದು ಸರ್ತಿ ಅದು ತನ್ನ ಕಾರ್ಯವನ್ನು ಕೊಟ್ಟಾಗಿದೆ, ಅದರ ನೆಕ್ಸ್ಟ್ ಯಾರು ಬರ್ಲಿಕ್ಕೆ ಬಾಕಿ ಇತ್ತೋ ಅವರು ಬರ್ತಾರೆ, ತನ್ನ ಪಾಲು ಸಿಕ್ಕಿದಾಗ ತಾನು ತಿನ್ನತ್ತೆ, ಆಮೇಲೆ ತನ್ನ ನೆಕ್ಸ್ಟ್ನವರಿಗೆ ಬಿಟ್ಟು ಕೊಟ್ಟು ಅದು ಹೊರಟೋಗ್ಬಿಡುತ್ತೆ. ಇದು ಪ್ರಾಣಿಗಳಲ್ಲಿರುವ ಶಿಸ್ತು. ಇದು ಕೇವಲ ಬರೀ ನಾಯಿ ಅಂತಲ್ಲ, ಉಳಿದ ಹೆಚ್ಚಿನ ಎಲ್ಲ ಕಾಡು ಪ್ರಾಣಿಗಳಲ್ಲಿ, ಮನುಷ್ಯನ ಸಂಪರ್ಕಕ್ಕೆ ಬರದ ಎಲ್ಲ ಪ್ರಾಣಿಗಳು ಸಾಮಾನ್ಯ ಹಾಗೆ ಇರ್ತವೆ. ಹಸು ನೀವು ಗಮನಿಸ್ಬೋದು, ಅದು ಮೇಯುವಾಗ ಒಂದೇ ಸರ್ತಿ ಎಲ್ಲ ಪೂರ್ತಿ ಸಪಾಟ್ ಮಾಡಲ್ಲ, ಮೇಯ್ತಾ 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 ಹೋಗುತ್ತೆ. ಅದರ ಹಿಂದೆ ಇನ್ನೊಂದು ದನ ಬಂದರೆ ಅದಕ್ಕೂ ಮೇಲಿಕ್ಕೆ ಇರುತ್ತೆ. ಅಲ್ಲಿ ಮನುಷ್ಯ ಹಾಗಲ್ಲ, ತಾನು ಏನಾದರೂ ಸಿಗುತ್ತೆ ಅಂತ ಗೊತ್ತಾಗಿ ಫ್ರೀ ಅಂತ ಹೇಳಿ ಎಲ್ಲಾದರೂ ಒಳಗೆ ಒಂದು ರೂಮಿಗೆ ಬಿಟ್ಟರೆ ಎಲ್ಲ ಮೊದಲು ಪಾಚ್ಕೊಂಡು ಬಂದು ಆಮೇಲೆ ಉಳಿದವ್ರು ಬಂದ್ರೆ ಇಲ್ಲಿ ಇತ್ತ ಬೋರ್ಡ್ ಮಾತ್ರ ಇದೆ ಅಂತ ಆ ಸ್ಥಿತಿಗೆ ತಂದಿಟ್ಟಿರ್ತೇವೆ ನಾವು. ಆದರೆ ವಸ್ತುತಃ ಇರಬೇಕಾದದ್ದು ಯೋಚನೆ ಏನು ಅಂತಂದರೆ, ಹಂಚಿ ತಿನ್ನುವ ಗುಣ ಅನ್ನೋದು ಪಾಪ ಪುಣ್ಯದ ಆಚೆಗೆ ಯೋಚನೆ ಮಾಡಬೇಕಾದದ್ದೇನು ಅಂತಂದರೆ, ಕೊಟ್ಟು ತಿನ್ನುವುದ್ರಲ್ಲಿ ಒಂದು ಸುಖ ಇದೆ. ನಮಗೆ ಹಸಿವಾದಾಗ ಯಾರಾದರೂ ಕೊಡಲಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಅಂತ ಆದಮೇಲೆ ನಾವು ಕೂಡ ತಿನ್ನುವ ಅನ್ನವನ್ನು ಮೊದಲೊಂದು ಸರ್ತಿ ಯಾರಿಗೆ ಅಗತ್ಯ ಇದೆ ಅಂತ ನೋಡಿ ಹಂಚಿ ತಿನ್ನುವುದು ಶ್ರೇಷ್ಠ ಅಲ್ವಾ? ಸ್ವಾರ್ಥ ಅಂತ ಅನ್ನೋದು ಯಾವಾಗ ನಮಗೆ ಹಾನಿ ಆಗುತ್ತೆ ಅಂತಂದರೆ ನಮಗೆ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಗೊತ್ತಾಗುತ್ತೆ. ಆ ಕಾರಣಕ್ಕಾದರೂ ನಾವು ಮಕ್ಕಳಲ್ಲಿ ಆ ಹಂಚುವ ಗುಣ ಇರುತ್ತೆ. ನಾವೇ ಮನೆಯಲ್ಲಿ ಹೇಳುವಾಗ ಬುದ್ಧಿ ಹೇಳಿ ಕಳಿಸ್ತೇವೆ, ಏಯ್ ಅವರಿಗೆಲ್ಲ ಕೊಟ್ಟು ಇವರಿಗೆಲ್ಲ ಕೊಟ್ಟು ನೀನು ಆಮೇಲೆ ಹಾಗೆಲ್ಲ ಮಾಡಿ ಹೊಟ್ಟೆ ಹಾಳು ಮಾಡ್ಕೊಳ್ಬೇಡ, ಕಮ್ಮಿ ಮಾಡ್ಕೊಬೇಡ, ಆಮೇಲೆ ತಲೆ ಸುತ್ತಿ ಬಿದ್ದರೆ ನಾನು ನೋಡ್ಲಿಕ್ಕೆ ಬರ್ತೇನಾ? ನಮ್ಮ ಉದ್ದೇಶ ಮಗುವಿನ ಮೇಲೆ ಪ್ರೀತಿ ಇರ್ಬೋದು, 2 ತುತ್ತು ಜಾಸ್ತಿ ಹಾಕಿ ಕಳಿಸಿ, ಮಗುವಿಗೆ ಕೊಡುವ ಯೋಚನೆ ಇದೆ ಅಂತಂದಾಗ ಒಬ್ರಿಗಾಗೋದಕ್ಕಿಂತ ಹೆಚ್ಚು ಕೊಟ್ಟರೆ ಅದು ಕೊಡುವ ಅಭ್ಯಾಸ ಆಗಲೇ ಬರಬೇಕು. ಬೆಳೆದ ಮೇಲೆ ಯಾವಾಗ ಬರುತ್ತೆ? ಯಾವಾಗಲೂ ನಾವು ಮಕ್ಕಳಲ್ಲಿ ಅಂಥದ್ದೊಂದು ಗುಣ ಕಂಡಾಗ ಅದನ್ನು ಉತ್ತೇಜಿಸಬೇಕು ಹೊರತು ದಾನ ಮಾಡಿ ಮನೆ ಲಗಾಡಿ ತೆಗೆಯುತ್ತೆ ಅಂತ ಯೋಚನೆ ಮಾಡಿ ನಾವು ಬಿಟ್ಟರೆ ನಾವು ಕೂಡ ಅಂಥದ್ದೇ ಒಂದು ಸ್ಥಿತಿಯಲ್ಲಿ ಇನ್ನೊಬ್ಬರಿಂದ ಬೇಡುವ ಪರಿಸ್ಥಿತಿ ಬಂದಾಗಲೂ ಸಿಗದೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾನು ನ ಮಯಾ ದತ್ತ ಭಿಕ್ಷಾಪಿ, ಹೋಗಲಿ ಅಂತ ಕೊಡುವುದು ಬಹಳ ಎಚ್ಚರಿಕೆ ಕೊಡಬೇಕು. ನಮಗೆ ಕೊಟ್ಟ ಮೇಲೂ ಒಂದು ಕೆಟ್ಟ ಬುದ್ಧಿ ಇದೆ, ಏನು ಅಂದರೆ ಹಾಳಾಗೋಗ್ಲಿ ಅಂತ ಕೊಟ್ಟೆ ಅಂತ. ಎಷ್ಟು ಒಳ್ಳೆ ಕೆಲಸ ಮಾಡಿ ಕೊನೆಗೆ ಅದೊಂದು ಶಬ್ದ ಬಳಸಿ ಆ ಕೊಟ್ಟದ್ರ ಪೂರ್ಣ ಫಲವನ್ನೇ ಕಳ್ಕೊಂಡು ಬಿಡ್ತೇವಲ್ವ. ಅಪ್ಪಿತಪ್ಪಿಯೂ ನಾವು ಯಾರಿಗೆ ಏನೇ ಕೊಡುವಾಗಲೂ ಪ್ರೀತಿಯಿಂದ ಆಯ್ತು ಅದು ಅವನಿಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಅವನು ಅದನ್ನು ಉಪಯೋಗಿಸ್ಲಿ. ವಸ್ತುತಃ ದಾನ ಅಂತ ಬಂದಾಗ ನಮಗೆ ಮರಳಿ ನಾಳೆ ಅವನಿಂದ ಸಿಗುತ್ತೆ ಅಂತ ಅನ್ನೋ ನಿರೀಕ್ಷೆ ಇರಬಾರ್ದು, ಅವನಿಗೆ ಅದು ಬೇಕಿರಬೇಕು. ನಮಗೆ ಕೊಡುವಾಗಲೂ ಅದು ನಮ್ಮ ಮನೆಯಲ್ಲಿ ಒಂದು ಕಸ ಎಕ್ಸ್ಟ್ರಾ ಇದೆ ಹೋಗ್ಲಿ ಖರ್ಚಾಗಲಿ ಅಂತ ಅನ್ನೋದು ಆಗಿರಬಾರ್ದು. ಕೊಡುವುದನ್ನು ಅವನಿಗೇನು ಬೇಕೋ ಅದನ್ನೇ ನೋಡಿ ಅಗತ್ಯ ಇದ್ದ ಸಮಯಕ್ಕೇ ಅಗತ್ಯವಾದದ್ದನ್ನು ಕೊಡುವುದು ನಿಜವಾದ ದಾನ. ದಾನಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಅದು ಫಲತಿ ಯಾವಾಗ ಅಂದರೆ ಅದು ಪಾತ್ರ ಆಗಿರಬೇಕು, ಅವನಿಗೆ ಅವನಿಗೆ ಯೋಗ್ಯವಾದ ಗುಣಿಯಾಗಿರಬೇಕು. ಅಂತಹ ಸಂದರ್ಭದಲ್ಲಿ ದಾನ ಫಲಿಸತ್ತೆ. ಯಾರೋ ಯಾತ್ರೆಗೆ ಹೋಗಿದ್ರಂತೆ, ಇಲ್ಲಿಂದ ಹೋಗುವಾಗ ಯಾತ್ರೆ ಮಾಡ್ತಾ ಮಾಡ್ತಾ ಸೆಕೆ ಆಗುತ್ತೆ ಅಂತ ಹೇಳಿ ಫ್ಯಾನ್ ತೊಗೊಂಡ್ಬಿಟ್ಟಿದ್ರು ದಾರಿಯಲ್ಲಿ ಹೋಗುವಾಗ, ಹೋದಲ್ಲೆಲ್ಲ ಹಾಕೊಂಡು ಹೋಗ್ಲಿಕ್ಕೆ. ಬದರಿಗೆ ಹೋದ್ಮೇಲೆ ಅಲ್ಲಿ ಜಾಸ್ತಿ ಆಯಿತು ಲಗೇಜು, ಎಷ್ಟು ಹತ್ತದು ಎಷ್ಟು ಇಳಿಯೋದು ಅಂತ. ಅಲ್ಲಿ ಯಾರೋ ಒಬ್ಬ ಸನ್ಯಾಸಿ ದಾರಿಯಲ್ಲಿ ಕೂತವನಿಗೆ ಕೊಂಡೋಗಿ ನಾನೊಂದು ಫ್ಯಾನ್ ದಾನ ಮಾಡಲಿಕ್ಕಿದೆ ತಗೊಳ್ಳಿ ಅಂತಂದರೆ, ಇಲ್ಲಿ ಚಳಿಯಲ್ಲಿ ಇರೋ ಬಟ್ಟೆಯನ್ನೇ ಇನ್ನಷ್ಟು ಮತ್ತೆ ಹೊದ್ಕೊಂಡು ಮಲಗಿದ್ರು ಸಾಕಾಗೋದಿಲ್ಲ, ಅದರಲ್ಲಿ ನೀವು ಫ್ಯಾನ್ ಬೇರೆ ಕೊಡ್ತೀರಾ ಅಂತ ಬೈಕೊಂಡು ಹೋಗ್ತಾನೆ.
ಸರಿ, ಅವನ ಕೊನೆಗೆ ಅಲ್ಲಿ ಲಗೇಜ್ ಯಾರಿಗಾದರೂ ಹೋಗಲಿ ಅಂತ ಕೊಟ್ಟು ಬಂದ. ಚಳಿ ಆಯಿತು ಅಂತ ತುಂಬ ಲಗೇಜ್ ಕಂಬಳಿ ಹೊತ್ಕೊಂಡು ಬಂದಿದ್ದ. ಚೆನ್ನೈಗೆ ವಾಪಸ್ ಬರುವಾಗ ಅಲ್ಲಿ ಯಾರೋ ಪಾಪ ಬೀದಿಯಲ್ಲಿ ಮೈ ಬಿಟ್ಟು ಮಲ್ಕೊಂಡಿದ್ದ. ಅವನಿಗೆ ಹೋಗಿ ಕಂಬಳಿ ಹೊದಿಸಿ, ನಿನಗೆ ನಾನು ವಸ್ತ್ರದಾನ ಮಾಡಬೇಕು ಅಂತಿದ್ದೆ, ತಗೋ ಅಂತ. ನಾನು ಇರೋ ಚೂರು ಬಟ್ಟೆಯನ್ನು ಎಷ್ಟು ಕಳಚಿ ಮಲಗ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ರೆ ನೀನು ಅದ್ರ ಮೇಲೆ ಮತ್ತೆ ಹೊದಿಸ್ತಾ ಇದ್ದಲ್ಲಿ ಅವನು ಮತ್ತೆ ಬೈಕೋತಾನೆ. ನಮ್ದೇನು ಅಂದರೆ ನಮಗೆ ಜಾಸ್ತಿ ಆದದನ್ನು ಕೊಡುವುದೇ ದಾನ ಅಂತ. ಅಥವಾ ಇವತ್ತು ನಮ್ಮನ್ನು ಅವ್ರು ಊಟಕ್ಕೆ ಕರೆದಾರೆ, ನಾಳೆ ನಾವು ಅವರನ್ನು ಊಟಕ್ಕೆ ಕರಿಬೇಕು, ಅದು ದಾನ ಅಲ್ಲ, ವ್ಯವಹಾರ. ದಾನ ಅಂತ ಬಂದ ಮೇಲೆ ಕರೆದದ್ದು ಮತ್ತೆ ವಾಪಸ್ ಕರೆಯುವುದು. ಇನ್ನು ಕೆಲವ್ರ ಮನೆಯಲ್ಲಂತೂ ಹಳೆಯ ಲೆಕ್ಕಗಳಿರ್ತಾವೆ. 20 ವರ್ಷದ ಹಿಂದೆ ಅವ್ರು ಯಾವುದೋ ಒಂದು ಮದುವೆಗೆ ಬಂದು ಹೋಗಿರ್ತಾರೆ, ಅವ್ರು ಆಮೇಲೆ ಒಂದು ಮದುವೆಗೆ ಕರೀತಾರೆ. ಕರೆದಾಗ ಲಿಸ್ಟ್ ಇರುತ್ತೆ ಮನೆಯಲ್ಲಿ, ಹಳೇದು ಲೆಕ್ಕ, ಅವ್ರು ಎಷ್ಟು ಕೊಟ್ಟಿದ್ರು ಅಂತ ಮದುವೆಯದ್ದು ಲೆಕ್ಕ ಇರುತ್ತೆ. ಅದನ್ನು ತೆಗಿತಾರೆ. ತೆಗೆದು ತಾವು ಕೂಡ ಅಷ್ಟೇ ಕವರಲ್ಲಿ ಹಾಕಿ, ಹಬ್ಬ ಲೆಕ್ಕ ಚುಕ್ತಾಯಿತು, ದಾನ ಮಾಡಬೇಕಾದದ್ದು ಅಂತಂದರೆ ಇನ್ನೊಂದು ಸರ್ತಿ ಅವನ ಋಣ ಇಲ್ಲ ಅಂತ ಹೋಗಿ ಕೊಟ್ಟು ಬರ್ತೇವೆ. ಅದು 20 ವರ್ಷದ ಹಿಂದಿದ್ದು 20 ರೂಪಾಯಿ. ಇವತ್ತಿದ್ದು 20 ರೂಪಾಯಿಗೆ ಒಂದು ಹಾಲು ಪೂರ್ತಿ 1 ಲೀಟ್ರ್ ಬರಲ್ಲ. ಅಂದರೆ ನಮಗೇನು ಅಂದರೆ ಒಟ್ಟು ಆ ಸಂಖ್ಯೆಗೆ ಸಂಬಂಧಪಟ್ಟಂತೆ, ಅಂದರೆ ನಾವು ಆ ಕಾಲದಿಂದಲೂ ಈ ಕಾಲಕ್ಕೂ ಬೇರೆದರಲ್ಲೆಲ್ಲ ಬೆಳಿತೇವೆ. ಬಾಡಿಗೆ ಎಲ್ಲಿಯಾದರೂ ಜಾಸ್ತಿ ಮಾಡಬೇಕು ಅಂದ ತಕ್ಷಣ ಅದೆಲ್ಲ ಆಗೋದಿಲ್ಲ. ನಾವು 10-15 ವರ್ಷದಿಂದ ಇಲ್ಲೇ ಠಿಕಾಣಿ ಹುಡ್ಕೊಂಡಿದ್ದೇವೆ, ಇದು ನಮಗೆ ಸಂಬಂಧಪಟ್ಟದ್ದು, ನಾವು ಇಲ್ಲಿ ಉಳ್ಕೊಂಡಿದ್ದೇವೆ ಅಂತ ನಾವು ಆಕ್ಷೇಪ ಮಾಡುವ ರೀತಿ ಮಾತಾಡ್ತೇವೆ. ಆದರೆ ಅದೇ ವಿಷಯದಲ್ಲಿ ಪೇಪರಿಗೆ ಅಥವಾ ಇನ್ಯಾವುದೋ ಒಂದು ವಸ್ತುವಿಗೆ ಅಥವಾ ಮನೆಯಲ್ಲಿ ತೆಗೆದುಕೊಳ್ಳುವ ಏನೋ ಒಂದು ಮನೆಯ ಅಗತ್ಯದ ವಸ್ತುವಿಗೆ ದುಡ್ಡು ಕೊಡುವಾಗ ಕಮ್ಮಿ ಕೊಟ್ಟರೆ ಹಾಳಾಗಿದೆ, ಬೇರೆ ಕುರ್ಚಿ ತಗೊಳ್ಳಿ ಅಂತ ಆವತ್ತಿನ ದುಡ್ಡು ಕೊಟ್ಟರೆ ಇಲ್ಲ ಈಗ ಕುರ್ಚಿ 10 ರೂಪಾಯಿಗೆ ಯಾವ್ದು ಬರುತ್ತೆ ಅಂತ ನಾವು ಜೋರೇ ಮಾಡುತ್ತೇವೆ. ಅಂದರೆ ಇದು ಕಾಲಕ್ಕೆ ನಮಗೆ ಬೇಕಾದಲ್ಲಿ ಕಡಿಮೆ ಮಾಡ್ಕೊಳ್ತೇವೆ, ಇನ್ನೊಬ್ರಿಗೆ ಬೇಕಾದಾಗ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. 100 ರೂಪಾಯಿ ನೋಟು ದೇವಸ್ಥಾನದ ಒಳಗೆ ಬಂದಾಗ ತುಂಬ ದೊಡ್ಡದು ಅನಿಸುತ್ತೆ ಅಲ್ವಾ? ಅದೇ ನಾವು ಅಕಸ್ಮಾತ್ ಮಾರ್ಕೆಟಿಗೋ ಮಾಲಿಗೆ ಹೋದಾಗ ಅಯ್ಯೋ ಇದೇನು ಇದಕ್ಕೇನು ಬರುತ್ತೆ, ಏನು ಬರಲ್ಲ ಅಂತ ನಮಗೆ ಅದು ಚಿಕ್ಕದು ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ನೋಟು ದೊಡ್ಡದು ಚಿಕ್ಕದು ಅಲ್ಲ, ಮನಸ್ಸು ದೊಡ್ಡದು ಚಿಕ್ಕದಾಗೋದು. ಅದರಿಂದಾಗಿ ಚಿಕ್ಕದು ದೊಡ್ಡದು ಅಂತ ಅನ್ನೋದು ನಮ್ಮಲ್ಲಿ ಕೊಡುವಾಗ ಬರುವಾಗ ಸಮಸ್ಯೆ, ತೆಗೆದುಕೊಳ್ಳುವಾಗ ಬರುವುದಿಲ್ಲ. ಇದು ನಾನು ಮಾಡಿದ ದೊಡ್ಡ ತಪ್ಪು. ಈ ತಪ್ಪಿನಿಂದಾಗಿ ಒಬ್ಬರಿಗೂ ಕೂಡ ಅಯ್ಯೋ ಪಾಪ ಅಂತ ಅನ್ಲಿಲ್ಲ. ಹಂತಕಾರೋ ನ ಪುಷ್ಕಲಹ, ಅಯ್ಯೋ ಪಾಪ ಕಷ್ಟ ಆಗ್ತಾ ಇದೆ ಅವನಿಗೆ ಅಂತ ಒಬ್ಬರ ಬಗ್ಗೆ ನಾನು ಕರುಣೆ ವ್ಯಕ್ತಪಡಿಸ್ಲಿಲ್ಲ. ನಕೃತೋ ವೈಶ್ವದೇವಸ್ತು ಪ್ರಕ್ಷಿಪ್ತೋ ನ ಬಹಿರ್ಬಲಿಹಿ, ಒಂದು ದಿವಸ ವೈಶ್ವದೇವ ಮಾಡಲಿಲ್ಲ, ಪ್ರಾಣಿಗಳಿಗೆ ಹೊರಗೆ ಬಲಿಯ ಆಹಾರವನ್ನು ಇಡಲಿಲ್ಲ. ತೃಷೆಯಿಂದ ಮನೆಯ ಮುಂದೆ ಒಂದು ಗೋವು ಅಂಬಾ ಅಂತ ಗೋಗರೆದ್ರೆ ಒಂದು ಪಾತ್ರೆ ನೀರು ತಂದು ಇಡಲಿಲ್ಲ. ಅದರ ಹಸುವಿನ ಹಾಲು ಮಾತ್ರ ನಾನು ಬೇಕು ಅಂತ ಬೇಕಾದಷ್ಟು ಸ್ವೀಕರಿಸಿದ್ದೇನೆ, ಆದರೆ ಅದಕ್ಕೆ ಕ್ಷೇಮವಾಗಬೇಕು ಅಂತ ಯೋಚನೆ ಮಾಡಲಿಲ್ಲ. ನಮಗೆ ಬೇಕಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಹಸುವಿನಿಂದ ಬೇಕು, ಆದರೆ ಮನೆಯಲ್ಲಿ ಹಸು ಇರಬಾರ್ದು. ಇವತ್ತಿನ ನಮ್ಮ ಪರಿಸ್ಥಿತಿ ಇದು. ನಾವು ಹೇಳೋದುಂಟು ಎಷ್ಟೋ ಸರ್ತಿ, ನಾವು ಮಾಡದ ತಪ್ಪಿಗೆ ಕೆಲವೊಮ್ಮೆ ತೊಂದರೆ ಪಡಬೇಕಲ್ವಾ ಅಂತ. ನಾವು ಹಸು ಸಾಕದೇ ಇರುವುದೇ ಒಂದು ತಪ್ಪು. ಆ ತಪ್ಪಿನಿಂದಾಗಿ ವಿಷಯುಕ್ತವಾದ ನಾಳೆ ಹಾಲು ಬಂದಾಗ ಕುಡಿದು ಅದರಿಂದನೇ ಪ್ರಾಣ ಬಿಡ್ತೇವೆ ಅಂತಂದರೆ ಅದರ ಪರಿಸ್ಥಿತಿ, ನಾವು ಆ ಹಾಲು ಶುದ್ಧವಾಗದಂತೆ ಮಾಡಿದವರೇ ನಾವು. ಅಂದಮೇಲೆ ಅಶುದ್ಧವಾದ ಹಾಲು ಕುಡಿದು ತೊಂದರೆ ಆಗಬೇಕಾದದ್ದು ನಮಗೇನೆ. ಇದು ಒಂದಲ್ಲ, ಇಂಥದ್ದು 100 ಥರದ ಅಶುದ್ಧತೆಗೆ ಕಾರಣ ಯಾರು ಅಂದರೆ ನಾವು ಬಿಟ್ಟ ಕರ್ತವ್ಯವೇ ನಾಳೆ ವಿಷವಾದ ಪದಾರ್ಥವಾಗಿ ನಮ್ಮನ್ನೇ ಕಾಡುತ್ತೆ. ಇದೆಲ್ಲ ನಾನು ಮಾಡಿದ ತಪ್ಪುಗಳು ಅಂತ ಇನ್ನೂ ಅನೇಕ ಸಂಗತಿಗಳನ್ನು ಹೀಗೆ ಲೆಕ್ಕಾಚಾರ ಹೇಳ್ತಾ ಹೋಗ್ತಾನೆ. ಅಂದರೆ ಒಂದು ಏನು ಅಂತಂದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಅಂತ ಅನ್ನೋದು ಜೀವನದಲ್ಲಿ ನಮಗೆ ಸಿಗುವಂತಹ ದೊಡ್ಡ ಅವಕಾಶ. ಆ ಅವಕಾಶ ಸಿಕ್ಕಿದಾಗ ನಾಳೆ ಆ ತಪ್ಪು ಮಾಡಲಿಕ್ಕೂ ಮನಸ್ಸು ಬರಲ್ಲ. ಯಾಕೆಂದರೆ ನಾನು ತಪ್ಪನ್ನು ಒಪ್ಪಿಕೊಂಡು ಇನ್ನು ಮುಂದೆ ಅದನ್ನು ಮತ್ತೆ ಮಾಡುವುದು ಸರಿಯಲ್ಲ ಅಂತ ನಮ್ಮನ್ನು ಮನಸ್ಸು ಎಚ್ಚರಿಸ್ತಾ ಇರುತ್ತೆ. ಹಾಗೆ ಆ ಪಿಶಾಚ ಜನ್ಮದಲ್ಲಿದ್ದ ಒಬ್ಬ ಋತ್ವಿಜ ತನ್ನ ದೋಷಗಳನ್ನು ಋತ್ವಿಜನ ಬಳಿ ಹೇಳಿಕೊಳ್ತಾನೆ. ಈ ಕಥೆಯನ್ನು ದೇವದ್ಯುತಿ ಒಬ್ಬ ಪಿಶಾಚನಿಗೆ ಹೇಳ್ತಾ ಇದ್ದೇನೆ. ಈ ಕಥೆಯನ್ನು ಲೋಮಶರು ಅಲ್ಲಿರುವಂತಹ ವೇದ ಹಿತನಿಗೆ ಹೇಳ್ತಾ ಇದ್ದಾನೆ. ಈ ಕಥೆಯನ್ನು ಮತ್ತೆ ಯಮದೂತ ವಿಕುಂಡಲನಿಗೆ ಹೇಳ್ತಾ ಇದ್ದೇನೆ. ಆ ಕಥೆಯನ್ನು ದತ್ತಾತ್ರೇಯ ಕಾರ್ತವೀರ್ಯಾರ್ಜುನಿಗೆ ಹೇಳ್ತಾ ಇದ್ದೇನೆ. ಕಾರ್ತವೀರ್ಯಾರ್ಜುನ ಸೂತ ಪುರಾಣಿಕರು ಶೌನಕರು ಮಾತಾಡಿದ ಕಥೆಯಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ನಾಳೆ ಅದನ್ನು ಮತ್ತೆ ಮುಂದುವರಿಸೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್.
ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಇರುತ್ತೆ. ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಳನಯನ ಇಂದಿವರೋದರ ದಳನಯನ ಮಂದರಧಾರಾ ಗೋವಿಂದ ವಂದೇ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಮತ್ಸ್ಯಕರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿನ್ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕ ವಿಧಾರಕ ಶಂ ದೇವವರೇಣ್ಯ ಲೋಕ ವಿಧಾರಕ ದೇವವರೇಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕ ಶತ್ರು ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತ ಬಂಧೋ ಸರ್ವಭಯಾಂತಕ ದೈವತ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಾಮನ ವಾಮನ ಮಾನವ ವೇಷ ದೈತ್ಯಕುಲಾಂತಕ ಕಾರಣಭೂತ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಕ್ಷತ್ರಕುಲಾಂತಕ ಶಂಭುವರೇಣ್ಯ
ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ದೈತ್ಯ ವಿಮೋಹಕ ನಿತ್ಯ ಸುಖಾದೆ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಧರ್ಮ ವಿವರ್ಧನ ಮೂಲ ಯುಗಾದೆ ಆನಂದ ತೀರ್ಥ ಕೃತಾ ಹರಿಗಾಥಾ ಪಾಪ ಹರ ಶುಭ ನಿತ್ಯ ಸುಖಾರ್ಥ ಆನಂದ ತೀರ್ಥ ಕೃತಾ ಹರಿಗಾಥಾ ಆನಂದ ತೀರ್ಥ ಕೃತಾ ಹರಿಗಾಥಾ ಪಾಪ ಹರ ಶುಭ ನಿತ್ಯ ಸುಖಾರ್ಥ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ 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 ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅರ್ಜುನನ ಮಾತನ್ನು ನೋಡ್ತಾ ಇದ್ದೆವು ಗೀತೆಯಲ್ಲಿ. ಅದೇ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದೇ ನಾಮದ ಚಿಂತನೆ ಮಾಡ್ತಾ ನಾರಸಿಂಹ ವಪುಹು ಶ್ರೀಮಾನ್ ಎಂಬಲ್ಲಿಯ ತನಕ ನಾವು ನೋಡಿದ್ದೇವೆ. ಮುಂದೆ ಗೀತೆಯ ಒಂದು ಶ್ಲೋಕ, ಅದೇ ರೀತಿ ಒಂದು ನಾಮಚಿಂತನೆಯನ್ನು ಈಗ ನಡೆಸೋಣ. ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ನಿದಮಬ್ರವೀತ್.
ಇನ್ನು ವಿಷ್ಣು ಸಹಸ್ರನಾಮದ ಅರ್ಧ ಶ್ಲೋಕ. ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ. ರಥವನ್ನು ಸೇನೆಯ ಮಧ್ಯದಲ್ಲಿ ನಿಲ್ಲಿಸಿದ ನಂತರ ಭೀಷ್ಮ ದ್ರೋಣರನ್ನೆಲ್ಲ ನೋಡ್ತಾ, ತನ್ನ ಬಂಧುಗಳನ್ನು ನೋಡ್ತಾ, ಅಲ್ಲಿ ಧರ್ಮ ಅಧರ್ಮ ಅದರ ಪಕ್ಷಪಾತಿಗಳು ಅಂತಹ ವಿವೇಚನೆಯನ್ನೆಲ್ಲ ಬಿಟ್ಟು ನನ್ನ ಬಂಧುಗಳು ಅನ್ನುವ ಚಿಂತನೆಯೊಂದಿಗೆ ತಾನ್ ಸಮೀಕ್ಷ ಚೆನ್ನಾಗಿ ಅವರನ್ನು ಈಕ್ಷ್ಯ ನೋಡಿ, ಸಹ ಕೌಂತೆಯ ಆ ಕುಂತಿ ಪುತ್ರನಾದ ಅರ್ಜುನ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ನಿಂತ ಎಲ್ಲ ಬಂಧುಗಳನ್ನು ನೋಡ್ತಾ ಕೃಪಯಾಪರಯಾವಿಷ್ಟ ಕೃಪೆ ಉಳ್ಳವನಾದ, ಅದರಿಂದ ತನ್ನನ್ನು ತಾನು ಕಳ್ಕೊಂಡಿದ್ದಾನೆ, ಅಂದರೆ ವಿವೇಚನಾ ಶಕ್ತಿಯನ್ನು ಕಳ್ಕೊಂಡು ವಿಷೀದನ್ ಇದಮಬ್ರವೀತ್ ತುಂಬ ಬೇಸರದಿಂದ ಈ ಮುಂದಿನ ವಾಕ್ಯಗಳನ್ನು ಹೇಳ್ತಾನೆ ಅನ್ನುವ ಮಾತನ್ನು ಈ ಶ್ಲೋಕ ಹೇಳ್ತಾ ಇದೆ. ಇದನ್ನು ಹೇಳಿದನು ಅಂತ ಇದೆ. ಅಂದರೆ ಮುಂದಿನ ಅವನ ಇದನ್ನೆಲ್ಲ ನೋಡಿ ಇದು ನಾವು ಮಾಡಬಾರ್ದಿತ್ತೋ ಏನೋ ಅನ್ನೋ ಮಾತನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಅಂದರೆ ಧರ್ಮ ಅಧರ್ಮ ಅದನ್ನು ಸರಿಯಾಗಿ ತಿಳಿದು ಧರ್ಮಕ್ಕಾಗಿ ನಮ್ಮ ನಡೆ ಇರಬೇಕು ಹೊರತು ಸಾಂದರ್ಭಿಕವಾಗಿ ಯಾರು ಇರ್ತಾರೆ ಅವರು ನಮ್ಮವರು ಮಾಡಿದ ಅಧರ್ಮವೂ ಸರಿ, ಬೇರೆಯವರು ಮಾಡಿದ ಧರ್ಮವೂ ತಪ್ಪು, ಈ ನಡೆ ಇರಬಾರದು ಮನುಷ್ಯನಲ್ಲಿ ಅನ್ನುವ ಚಿಂತನೆಯನ್ನು ಇಲ್ಲಿ ನಾವು ಮಾಡಬಹುದು. ಮುಂದೆ ಸಹಸ್ರನಾಮದ ಶ್ರೀಮಾನ್ ಪದದ ಅರ್ಥವನ್ನು ನಾವು ನೋಡಿದ್ದೇವೆ. ನಾರಸಿಂಹೋಪು ಶ್ರೀಮಾನ್ ಕೇಶವ. ಕೇಶವ ಎಂಬಲ್ಲಿ ವಹತಿ ಅಂದರೆ ನಿರ್ವಹಿಸ್ತಾನೆ, ಭಾರಂ ವಹತಿ ಭಾರವನ್ನು ಹೊರುತ್ತಾನೆ ಅಂತ ಅರ್ಥ. ಅಲ್ಲಿ ಅದರ ಮುಂದೆ ಕೇಶವ ಎಂಬಲ್ಲಿ ಕೇಶ ಅನ್ನುವ ಪದ ಇದೆ, ಮತ್ತು ವಹ ಅಂತ ಒಂದಿದೆ. 3 ವರ್ಣಗಳಿವೆ. ಅದರಲ್ಲಿ ಕಹ ಅಂತ ಹೇಳಿದರೆ ಬ್ರಹ್ಮನಿಗೆ ಒಂದು ಕಹ ಅಂತ ಹೆಸರು. ಈಶಾ ಅಂತ ಹೇಳಿದರೆ ರುದ್ರದೇವರು, ಅವರಿಗೆ ಈಶಾ ಅಂತ ಹೆಸರು. ಈಶಾ ಅಂತ ಕಹ ಅಂತ ಭಗವಂತನಿಗೂ ಹೆಸರಿದೆ, ಈಶಾ ಅಂತ ಭಗವಂತನಿಗೂ ಹೆಸರಿದೆ. ಅದೇ ರೀತಿ ಇಂದ್ರ ಅಂತಲೂ ಭಗವಂತನಿಗೆ ಹೆಸರಿದೆ. ಆದರೆ ರೂಢಿಯಲ್ಲಿ ಹೆಚ್ಚು ಅದು ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಇಂದ್ರ ಸ್ಥಾನದಲ್ಲಿರುವ ಬೇರೆ ಬೇರೆ ಇಂದ್ರರು ಅವರು ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಆ ಪದವಿಗೆ ಬರ್ತಾ ಇರ್ತಾರೆ, ಅವರಿಗೆಲ್ಲ ಇಂದ್ರ ಅಂತ ಹೆಸರು. ಹಾಗಾಗಿ ಎಲ್ಲ ಹೆಸರುಗಳು ಕೂಡ ಭಗವಂತನಿಗೆ ಮುಖ್ಯವಾಗಿ, ಅಮುಖ್ಯವಾಗಿ ಬೇರೆ ಬೇರೆ ಯೋಗ್ಯತೆಯ ಮೇಲೆ ಅವರವರಿಗೆ ಸಿಗ್ತಾ ಹೋಗ್ತದೆ. ಹಾಗೆ ಕಹ ಅಂತ ಬ್ರಹ್ಮನಿಗೆ ಹೆಸರು, ಈಶಾ ಅಂತ ರುದ್ರದೇವರಿಗೆ ಹೆಸರು. ಅವರಿಬ್ಬರನ್ನು ಕೂಡ ನಿಯಂತ್ರಣ ಮಾಡುವ ಶಕ್ತಿಯಾಗಿ ಭಗವಂತ ಇದ್ದಾನಾದ್ದರಿಂದ ಅವನಿಗೆ ಕೇಶವ. ಕಶ್ಚ ಈಶಶ್ಚ ಕೇಶವು ಅಂತ ಆಗ್ತದೆ. ಅವರಿಬ್ಬರ ಭಾರವನ್ನು ಕೂಡ ಹೊತ್ತು ಅವರನ್ನು ನಡೆಸುವವನು ಅಂತ ಒಂದು ಅರ್ಥ. ಹಾಗಾಗಿ ಅಂತಹ ಸಾಧಕೋತ್ತಮರ ನಿಯಂತ್ರಕ ಭಗವಂತ ಅಂತ ಹೇಳಿದ ಮೇಲೆ ನಮ್ಮ ನಿಯಂತ್ರಣ ಮಾಡುವವನು ಅವನೇ ಅಂತ ವಿಶೇಷವಾಗಿ ಹೇಳಬೇಕಂತಿಲ್ಲ ಅಂತ. ಅಂತೂ ನಮ್ಮನ್ನು ನಿಯಂತ್ರಣ ಮಾಡುವ ಶಕ್ತಿ. ಹಾಗಾಗಿ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಅಥವಾ ಕೆಟ್ಟ ಮಾರ್ಗದಲ್ಲಿ ಪ್ರೇರಣೆ ಕೊಡಲಿಕ್ಕೂ ಹಿಂದಿಂದ ಭಗವಂತನ ಒಂದು ಶಕ್ತಿ. ಅವರು ಎರಡೂ ಮಾರ್ಗವನ್ನು ಇಟ್ಟಿರ್ತಾರೆ, ಶಕ್ತಿಯನ್ನು ಕೊಡ್ತಾರೆ. ಆ ಯೋಗ್ಯತಾನುಸಾರವಾಗಿ ಒಳ್ಳೆಯ ಮಾರ್ಗವನ್ನು, ಒಳ್ಳೆಯ ಸಜ್ಜೀವ ಅಂತಾದರೆ ಒಳ್ಳೆಯ ಮಾರ್ಗವನ್ನು ಹಿಡಿತಾನೆ, ಇಲ್ಲದೇ ಇದ್ದರೆ ಕೆಟ್ಟ ಮಾರ್ಗವನ್ನು ಹಿಡಿತಾನೆ. ಅಂತೂ ಒಳಗಿಂದ ಆ ಚೇಷ್ಟೆ ಮಾಡಿಸುವ ಶಕ್ತಿ ಅದು ಭಗವಂತ ಅಂತ. ಹಾಗಾಗಿ ಅಂತಹ ಭಗವಂತನ ನಾವು ಬ್ರಹ್ಮರಿಗೂ ರುದ್ರರಿಗೂ ನಿಯಂತ್ರಣ ಮಾಡುವವನು ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಒಳ್ಳೆಯ ರೀತಿಯ ಸಾಧನಾಮಯವಾದ ಜೀವನವನ್ನು ನಮ್ಮ ಜೀವನವನ್ನು ಸಾಧನಾಮಯವನ್ನಾಗಿ ಭಗವಂತ ಆಗಿಸ್ತಾನೆ ಅನ್ನೋ ದೃಷ್ಟಿಯಲ್ಲಿ ಆ ಚಿಂತನೆ ಇಟ್ಕೊಂಡು ಕೇಶವ ಅನ್ನುವ ಸ್ಮರಣೆಯನ್ನು ನಾವು ಮಾಡಬೇಕು ಅನ್ನುವ ಚಿಂತನೆಯನ್ನು ಹೇಳ್ತಾ 2 ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕರ್ಮ